ಜಯಂತಿಯ ಮುಖಕ್ಕೆ ಆಸಿಡ್ ಎರಚಿ ಖುರಾನಿಗ ದ್ರೋಹ ಮಾಡ್ತಿರೋ ನಮ್ಮಕ್ ಹರಾಮ್ ರಫೀನ ಮುಗಿಸ್ಬಿಡಬೇಕಂತಿದ್ದಾರಂತೆ ಎಂದು ವಾರ್ತೆ ತಗೊಂಡು ಬಂದು ಬೀಡರ್ ಮಹದ್ ರಾಮಚಂದ್ರನಿಗೆ ಹೇಳಿ ಹೇಗಾದರೂ ಮಾಡಿ ಅವರಿಬ್ಬರೂ ಉಳಿಸಬೇಕು, 4 ದಿನ ಅವರು ಯಾರ ಕಣ್ಣಿಗೂ ಬೀಳದ ಹಾಗೆ ಮಾಡಬೇಕು ಎಂದು ಕೇಳಿಕೊಂಡ. ಆ ಇಬ್ಬರು ಹುಡುಗರು ಪ್ರೀತಿಸ್ತೀವಿ ಎಂದುಕೊಂಡಿದ್ದೇ ದೊಡ್ಡ ಮಾಡಿ. ದೇವಸ್ಥಾನದ ಗುಂಪು ಅವನ ಮತಾಂತರ ಮಾಡಿ ಹಿಂದೂ ಧರ್ಮಕ್ಕೆ ಸೇರಿಸ್ತೀವಿ ಅಂತ ಹೇಳಿಕೊಂಡು ಓಡಾಡ್ತಿದ್ದಾರೆ. ಅದಕ್ಕೆ ಸಾಬ್ರಕೇರಿಯವರೆಲ್ಲ ಮತಾಂತರ ಮಾಡ್ಲಿ ಬೋಳಿಮಕ್ಕು, ಅವರ ಬಾಯಿಗೆ ದನದ ಮಾಂಸ ಹಾಕಿ ಜಾತಿ ಕೆಡಿಸ್ತೀವಿ ಅಂತ ಮಾತಾಡ್ತಿದ್ದಾರೆ. ಇವತ್ತು ನಾಳೆ ಒಳಗೆ ದೊಂಬಿ ಗ್ಯಾರಂಟಿ, ಹೊಡೆದಾಡ್ಕೊಳ್ಳೋರು ಹೊಡೆದಾಡ್ಕೊಳ್ಳಿ, ಅವರಿಬ್ಬರೂ ಹೇಗಾದರೂ ಬಚಾವ್ ಮಾಡಬೇಕು ಎಂದು ಭಯ ಕಳವಳದಿಂದ ಹೇಳಿದ ಮಹಮ್ಮದ್. ನನ್ಗ್ಯಾರು ಹೇಳಿದ್ರು? ರಾಮಚಂದ್ರ ಕೇಳಿದ. ನೋಡು ರಾಮಚಂದ್ರ, ಇದನ್ನ ಯಾರಿಗೂ ಹೇಳಬೇಡ. ನಮ್ಮ ಸಂಶೋಧನಾ ಕೇಂದ್ರದಲ್ಲಿದ್ದ ಸಲ್ಫ್ಯೂರಿಕ್ ಆಸಿಡ್ ಕಳುವಾಗಿದೆ. ನಮ್ಮ ಸಂಶೋಧನಾ ಕೇಂದ್ರದ ಗೌಸ್ ಹೇಳಿದ. ಸುಲೇಮಾನ್ ಬೇರಿ ಕಡೆ ಅವರು ಈ ಕೆಲಸ ಮಾಡಿರೋದಂತೆ. ಯಾರು ಏನು ಅಂತ ತನಿಖೆ ಮಾಡೋದಕ್ಕೆ ಮಾತ್ರ ಈಗಲೇ ಹೋಗಬೇಡಿ, ಪೊಲೀಸರಿಗೂ ಕೊಡಬೇಡಿ, ಯಾಕಂದ್ರೆ ಅವರನ್ನೆಲ್ಲ ಖತಂ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ನೀವು ಮೊದಲು ಅವರಿಬ್ಬರನ್ನು ಬಂದೋಬಸ್ತ್ ಮಾಡಿ, ಮಿಕ್ಕಿದ್ದು ನಿಧಾನಕ್ಕೆ ನೋಡಿಕೊಳ್ಳೋಣ ಎಂದು ಹೇಳಿದ ಮಹಮ್ಮದ್ ಧ್ವನಿ ಕಳವಳದಿಂದ ನಡುಗುತ್ತಿತ್ತು. ರಾಮಚಂದ್ರನಿಗೂ ಕಳವಳ ಆರಂಭವಾಯಿತು. ಈ ಇಬ್ಬರು ಹುಡುಗರ ಪ್ರೀತಿಯನ್ನೇ ಹೇಗೆ 2 ಗುಂಪುಗಳು ತಮ್ಮ ರಾಜಕೀಯಕ್ಕೆ ಉಪಯೋಗಿಸತೊಡಗಿದೆ ಎಂದು. ಈಗಲೇ ಮದುವೆ ಮಾಡೋದಕ್ಕೆ ತವಕಗೊಂಡಿರೋ ಹಿಂದೂಗಳನ್ನು ನೋಡಿ ಹೇಸಿಗೆ ಆಯಿತು. ಜಯಂತಿಯ ಸುಂದರ ಮುಖಕ್ಕೆ ಆಸಿಡ್ ಎಸೆಯೋದಕ್ಕೆ ತಯಾರಿರೋ ಮುಸ್ಲಿಮರ ಬಗೆಗೆ ವಾಕರಿಕೆ ಬಂತು. ತಡ ಮಾಡಿದರೆ ತೊಂದರೆಯಾದೀತೆಂದು ರಮೇಶನನ್ನು ಕರೆಸಿ ಅವರಿಬ್ಬರನ್ನು ಎಲ್ಲಾದರೂ ಅವಿಸಿಟ್ಟು ಬಿಡು. ಜಯಂತಿ ಬಗ್ಗೆ ರೋಷಗೊಂಡಿರೋ ಅವರ ತಂದೆ ಇವನ್ನು ಉಪೇಕ್ಷೆ ಮಾಡುವುದು ಖಂಡಿತ, ನಾವೇ ಜವಾಬ್ದಾರಿ ತಗೋಬೇಕಾಗಿದೆ ಎಂದು ತಿಳಿಸಿದ. ರಮೇಶ ರೋಷಾವೇಶದಲ್ಲಿ ಆದ್ಯಾವ ನನ್ನಗ ಅವರ ಮೈ ಮುಡ್ತಾನೆ ನೋಡ್ತೀನಿ ಸಾರ್ ಎಂದು ಮೊದಮೊದಲು ಕೂಗಾಡಿದರೂ ಕೊನೆಗೆ ವಿವೇಕ ತಂದುಕೊಂಡು ಸಮ್ಮತಿಸಿದ. ಆದರೆ ಇದಕ್ಕೆ ರಫಿಯನ್ನು ಒಪ್ಪಿಸುವುದೇ ಕಷ್ಟ. ಅವನ್ನ ಇಲ್ಲಿಗೆ ಕಕ್ಕೊಂಡು ಬರ್ರೀನಿ, ನೀವೇ ಒಂದು ಮಾತು ಹೇಳಬೇಕು ಎಂದ. ರಾಮಚಂದ್ರ ಜಯಂತಿಗೂ ರಫೀಗೂ ಹೇಳಿ ಒಪ್ಪಿಸುವ ಜವಾಬ್ದಾರಿ ಹೊತ್ತುಕೊಂಡ. ಜಯರಾಮನಿಗೆ ಈ ವಿಷಯ ತಿಳಿಸೋದಕ್ಕೆ ಅವನ್ನ ಹುಡುಕಿಕೊಂಡು ಹೊರಟ. ಯಾರೋ ಅವನು ಸಂಶೋಧನಾ ಕೇಂದ್ರಕ್ಕೆ ಹೋಗಿದ್ದಾನೆ ಎಂದರು. ರಾಮಚಂದ್ರ ಅಲ್ಲಿಗೆ ಹೋದಾಗ ಜಯರಾಮ ಪಾಟೀಲರ ಕೊನೆಯೊಳಗೆ ಅಂಗಾಡಿ, ಹೆಗ್ಡೆ, ಸಿದ್ದಪ್ಪ ಇವರೊಡನೆ ಪಾಟೀಲರ ಜೊತೆ ಹರಟುತ್ತಾ ಕುಳಿತಿದ್ದ. ಪಾಟೀಲರು ಹೆಗ್ಡೆಗೆ ನಾಳೆ ಪೊಲೀಸ್ ಠಾಣೆಗೆ ಹೋಗಿ ಆಸಿಡ್ ಕಳುವಾಗಿರೋದರ ಬಗ್ಗೆ ಒಂದು ದೂರು ಕೊಟ್ಟು ಮುಂದಿನ ಪರಿಣಾಮಗಳ ಬಗ್ಗೆ ಜಾಗರೂಕತೆಯಿಂದ ಇರುವಂತೆ ತಿಳಿಸು ಎಂದು ಹೇಳುತ್ತಿದ್ದರು. ಮಾರನೇ ದಿನ ಬೆಳಗ್ಗೆ ಗೋಸಾಯಿ ಬಾಬು ತಿಳಿಸಿದಂತೆ ಸಿದ್ದಪ್ಪ, ಅಂಗಾಡಿ, ಪಾಟೀಲರು 3 ಜನವೂ ಮಸೀದಿ ಹತ್ತಿರ ಅವನಿಗಾಗಿ ಕಾಯಬೇಕೆಂದು ಆಗಲೇ ತೀರ್ಮಾನವಾಗಿತ್ತು. ಅಷ್ಟರಲ್ಲಿ ರಾಮಚಂದ್ರ ಅಲ್ಲಿಗೆ ಬಂದ. ಮಹಮ್ಮದ್ ಅವನಿಗೆ ತಿಳಿಸಿದ್ದನ್ನೆಲ್ಲ ತಿಳಿಸಿದೆ. ಪಾಟೀಲರು, ಓಹೋ ಹೀಗೋ ಸಮಾಚಾರ, ನೋಡಿ ಅಂಗಾಡಿ, ಏನ್ ಹೇಳ್ದೆ ನಾನು, ನೀವು ಬಂದಿದಿನ. ಕೆಸರೂರಿನ ಕಾಡು ಹಾಳಾಗಿದೆ, ತೋಟ ಹಾಳಾಗಿದೆ, ಸಮಾಜ ಹಾಳಾಗಿದೆ, ಮನುಷ್ಯರ ಆತ್ಮಗಳೇ ಹಾಳಾಗಿವೆ. ಒಂದನ್ನ ಬಿಟ್ಟು ಇನ್ನೊಂದನ್ನೇ ಅಭ್ಯಾಸ ಮಾಡೋದಕ್ಕೆ ಆಗುತ್ತೇನ್ರಿ? ಎಲ್ಲ ಕುಸಿತಾ ಇದೆ. ಒಬ್ಬ ಹುಡುಗಿ ಪ್ರೀತಿನ ಉಪಯೋಗಿಸ್ಕೊಂಡು ಇವರು ಸಾಬರಿಗೆ ಮುಯ್ಯಿ ತೀರಿಸೋದೆಂದ್ರೇನು, ಅವರು ಇವರ ಎಳೆಮುಖಕ್ಕೆ ಸಿದ್ದು ಸುರಿತೀವಿ ಅನ್ನೋದೇನು? ಇಂಥವರನ್ನ ಉದ್ಧಾರ ಮಾಡೋದಕ್ಕೆ ಯಾಕೆ ನಾನು ಕೆಸರೂರು ಹೈಬ್ರಿಡ್ ಪತ್ತೆ ಮಾಡೋದಕ್ಕೆ ಹೋಗ್ಬೇಕು ಹೇಳಿ ಎಂದರು. ಇದೆಲ್ಲ ಕರ್ತವ್ಯ ಸಾರ್, ಸಂಶೋಧನೆಯ ಮೌಲ್ಯ ಸಂಶೋಧನೆಯಲ್ಲಿಯೇ ಇರುತ್ತೆ. ನೀವು ಪತ್ತೆ ಮಾಡಿದರೂ ಅದರಿಂದ ಇವರು ಉದ್ಧಾರ ಆಗೋ ಯೋಗ ಇರಬೇಕಲ್ಲ, ಜಯರಾಮ್ ಹೇಳಿದ. ಜೋಗಿಹಾಳರು ಇದಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದಾರನ್ನೋದನ್ನ ನಾವು ಮರಿಬಾರ್ದು ಸರ್ ಎಂದ ಅಂಗಾಡಿ. ಏನೋ ಅಂಗಾಡಿ, ಇನ್ನೂ ಜಯರಾಮ್ ಹೇಳಿದ ಕಥೆನೇ ನೆಚ್ಚಿಕೊಂಡು ಮಾತಾಡ್ತಿರೋ ಹಾಗಿದೆ. ಹೋಗ್ಲಿ ಬಿಡಿ, ಅದರಿಂದ ನಿಮಗೆ ಸ್ವಲ್ಪ ಚೈತನ್ಯ ಬರೋ ಹಾಗಿದ್ರೆ ಅದನ್ನೇ ನೆಚ್ಚಿಕೊಳ್ಳಿ. ಈಗ ನಡೀರಿ, ನಾಳೆ ಬೆಳಗಿನ ಜಾವ ಮಸೀದಿ ಹತ್ತಿರ ಸೇರೋಣ, ಅಲ್ಲೇ ಕಾಯ್ದಿರಿ ಅಂದಿದ್ದಾನೆ ಗೋಸಾಯಿ ಬಾಬು ಎಂದೆನ್ನುತ್ತಾ ಎದ್ದರು ಪಾಟೀಲರು. ರಾಮಚಂದ್ರ, ಅಂಗಾಡಿ, ಜಯರಾಮ್ ಕೆಸರೂರಿನ ಕಡೆಗೆ ಮಾತಾಡಿಕೊಂಡು ಹೊರಟರು. ದಾರಿಯಲ್ಲೇ ಕೆಸರೂರು ಕಾಲೇಜಿನ ಕೆಲವು ಹುಡುಗರು ಎದಿರಾಡಿ ನಮಸ್ಕಾರ ಸಾರ್ ಎಂದು ರಾಮಚಂದ್ರನಿಗೆ ಕೇಳಿದ್ದಕ್ಕೆ ಕಾಲೇಜಿಗೆ ರಜಾ ಘೋಷಣೆ ಮಾಡಿದರೆಂದು, ಪೊಲೀಸರು ಹುಡುಗರಿಗೆ ಲಾಠಿ ಚಾರ್ಜ್ ಮಾಡಿದರೆಂದು ಹೇಳಿದ. ಗಾಬರಿಯಾದ ರಾಮಚಂದ್ರ, ಏನಾಯಿತು ಸರಿಯಾಗಿ ಹೇಳು ಎಂದು ಕೇಳಿದ. ಕೆಸರೂರು ಕಾಲೇಜಿಗೆ 4-6 ಜನ ಅಪರಿಚಿತರು ಬಂದು ಜಯಂತಿ ಯಾರು ಎಂದು ಯಾರನ್ನೋ ವಿಚಾರಿಸುತ್ತಿದ್ದರಂತೆ. ಅದನ್ನು ಕೇಳಿ ಅಂಗಾರ, ರಮೇಶ ಎಲ್ಲ ಅವರಿಗೆ ಹೊಡೆದರಂತೆ. ಅವರು ಹೊಡೆದಾಟಕ್ಕೆ ನಿಂತರು. ಇಂಗ್ಲಿಷ್ ಗೌಡ ಓಡಿ ಹೋಗಿ ಪ್ರಿನ್ಸಿಪಾಲ್ರಿಗೆ ಹೇಳಿದನಂತೆ. ಪ್ರಿನ್ಸಿಪಾಲ್ರು ವೆಂಕಟೇಶ್ವರ ಭಕ್ತರ ಕಡೆ ಇದ್ದ ಹುಡುಗರಿಗೆ ಏನ್ ನೋಡ್ತೀರಿ, ಸಾಬರಿಗೆ ಮಟ್ಟ ಹಾಕೋದ್ಬಿಟ್ಟು ಎಂದು ತಕ್ಷಣ ರಜಾ ಘೋಷಣೆ ಮಾಡಿದರಂತೆ. ಹುಡುಗರೆಲ್ಲ ರಮೇಶ, ಅಂಗಾರನಿಗೆ ಜಯಕಾರ ಹಾಕುತ್ತಾ ಹೊಡೆದಾಟದ ಹತ್ತಿರ ನುಗ್ಗಿದರಂತೆ. ಆಗಂತುಕರು ಗುಂಪು ನೋಡಿ ಓಡಿ ಹೋದರಂತೆ. ಆಮೇಲೆ ಹುಡುಗರು ಅಲ್ಲಿಂದ ಮುಂದುವರೆದು ಬಸ್ ಸ್ಟ್ಯಾಂಡ್ ಪಕ್ಕದ ಸಾಬರ ಮಳಿಗೆಗಳನ್ನೆಲ್ಲ ಲೂಟಿ ಮಾಡಿ ಹಣ್ಣು ತಿಂದು ಮಳಿಗೆಗಳಿಗೆ ಬೆಂಕಿ ಇಟ್ಟರಂತೆ.
ಪೊಲೀಸಿನವರು ಬಂದು ಲಾಠಿ ಚಾರ್ಜ್ ಮಾಡಿ ಹುಡುಗರನ್ನ ಚದರಿಸದರಂತೆ. ಆ ಹುಡುಗ ಒಂದೇ ಉಸಿರಲ್ಲಿ ಹೇಳಿ ಮುಗಿಸಿದ. ಜಯರಾಮ ರಾಮಚಂದ್ರ ಈ ಸುದ್ದಿ ಕೇಳಿ ಸರಸರ ಕೆಸರೂರಿನ ಕಡೆ ಹೊರಟರು. ಕೆಸರೂರಿಗೆ ಬಂದಾಗ ನಾಳೆ ಕೆಸರೂರು ಬಂದ್, ಪೊಲೀಸರ ದಬ್ಬಾಳಿಕೆಗೆ ಧಿಕ್ಕಾರ ಎಂದು ಪ್ರಸಾರ ಮಾಡುತ್ತಾ ಹುಡುಗರು ರೋಷಾವೇಶದಿಂದ ಓಡಾಡುತ್ತಿದ್ದರು. ನೋಡಯ್ಯ, ನನಗನ್ಸುತ್ತೆ ಇದೆಲ್ಲದಕ್ಕೂ ನಿನ್ನ ಕಥೆಯೇ ಮೂಲ ಕಾರಣ ಅಂತ. ನಿನಗ ಹಾಗನಿಸಿದರೆ ಜೀವನ ಅದಕ್ಕೂ ಸಾಕ್ಷ್ಯ ಒದಗಿಸೋದಕ್ಕೆ ಶುರು ಮಾಡುತ್ತೆ. ನಾನು ಬೇಕಾದಷ್ಟು ಕಥೆ ಬರೆದಿದ್ದೇನೆ, ಯಾವುದರಿಂದಲೂ ಏನೂ ಆಗಿಲ್ಲ. ಹಾಗೆ ನೋಡಿದರೆ ಇಲ್ಲಿ ಇರೋ ಎಲ್ಲರ ತಲೆಯೊಳಗೂ ಒಂದೊಂದು ಕಥೆ ಇದೇ ಕಣೋ. ಅಲ್ಲ ಸಾರ್, ನೋಡಿ ಯಾವ ಥರ ಕಾಡು ನಾಶ ಮಾಡಿದ್ದಾರೆ ಈ ಸುಲೇಮಾನ್ ಬೇರಿ ಕಡೆಯವರು. ನಾನು ಇವರ ಮೇಲೆ ಕತ್ತಿ ಮಸೀತೀನಿ ಅಂತಾರಲ್ಲ, ಇವರು ಕೊಡಲಿ ಮಸೀದ್ದ ಪರಿಣಾಮ ನೋಡಿ ಎಂದು ಪಾಟೀಲರಿಗೆ ಮೈಲುಗಟ್ಟಲೆ ಸಮುದ್ರದೋಪಾದಿಯಲ್ಲಿ ಹಬ್ಬಿದ್ದ ಲಂಟಾನದ ಜಿಗ್ಗು ಕಾಡನ್ನು ಸಿದ್ದಪ್ಪ ತೋರಿಸಿದ. ಚಾಪೆ ಹಾಸಿದಂತೆ ಎರಡಾಳು ದಪ್ಪಕ್ಕೆ ಲಂಟಾನದ ಜಿಗ್ಗು ಸರ್ವಾಂತರ್ಯಾಮಿಯಾಗಿ ಗಿರಿ ಕಂದರಗಳ ಏರು ತಗ್ಗುಗಳನ್ನೆಲ್ಲ ವ್ಯಾಪಿಸಿ ಹೆಣೆದುಕೊಂಡು ಬಿದ್ದಿತ್ತು. ಆ ಲಂಟಾನದ ಎಲೆಗಳೊಳಗಿಂದ ಶುಂಠಿ ಪೆಪ್ಪರ್ಮೆಂಟಿನ ಮಾದಕ ವಾಸನೆ ಹೊತ್ತ ತಂಗಾಳಿ ಇವರ ಬಳಿ ಸುಳಿದಾಡಿತು. ತುಂಬ ಹೊತ್ತು ಅದನ್ನು ವೀಕ್ಷಿಸಿ ನಿಟ್ಟುಸಿರುಬಿಟ್ಟು ಬಡಿ ಫೂಲ್ಸ್ ಎಂದು ತಮ್ಮಷ್ಟಕ್ಕೆ ತಾವೇ ಉದ್ಗರಿಸಿದರು. ಈ ಲಂಟಾನ ನಮ್ಮ ದೇಶದಲ್ಲಿ ಹಿಂದೆ ಇರಲೇ ಇಲ್ಲ ಸಿದ್ದಪ್ಪ. ಅದನ್ನು ಯಾರೋ ವಿದೇಶದವರು ಇಲ್ಲಿನ ಉದ್ಯಾನವನ ಕಂಟ ತಂದಿದ್ದು. ಅದು ಇಡೀ ದೇಶದಾದ್ಯಂತ ವ್ಯಾಪಿಸಿದೆ ಈಗ. ಆದರೆ ನೋಡು, ಪ್ರಕೃತಿ ನಡವಳಿಕೆಯಲ್ಲೂ ಒಂದು ಕ್ರಮ ಇದೆ. ಅದು ತನ್ನ ಗಾಯ ವಾಸಿ ಮಾಡಿಕೊಳ್ಳಕ್ಕೂ ಒಂದು ವಿಧಾನ ಇದೆ. ಈ ಲಂಟಾನ ಇಲ್ಲದಿದ್ದರೆ ಇಲ್ಲಿ ಬೀಳೋ ಮಳೆಗೆ ಇವತ್ತು ಇಲ್ಲಿ ಇರೋ ಗುಡ್ಡಗಳ ಮಣ್ಣು ಎಲ್ಲ ತೊಳೆದು ಹೋಗಿ ನಮ್ಮ ಬಯಲು ಸೀಮೆಯ ಥರ ಕಲ್ಲುಗುಡ್ಡಗಳು ನಿಂತಿರುತ್ತವು. ಸರಿ, ಆದರೆ ಎಂಥ ಕಾಡು ನಾಶ ಮಾಡಿ ಎಂಥ ಸ್ಮಶಾನ ನಿರ್ಮಿಸಿದ್ದಾರೆ ನೋಡಿ. ನೋ ಹೇಳ್ತೀನಿ ಕೇಳು. ಇಡೀ ಜೀವರಾಶಿ ಎಲ್ಲ ಸ್ಮಶಾನದಿಂದಲೇ ಉದ್ಭವಿಸಿದ್ದು, ಕುದಿಯೋ ಭೂಗೋಳದ ಬೆಂಕಿ ಉಂಡೆಯಿಂದ. ಈಗ ಲಂಟಾನ ಬಂದಿದೆಯಲ್ಲ, ಅದು ಮಣ್ಣು ತೊಳೆದು ಹೋಗದ ಹಾಗೆ ಅದರ ಕಸಕಡ್ಡಿಗಳು, ಮಣ್ಣಿನ ಜೈವಿಕ ವಸ್ತುಗಳು ಸೂರ್ಯನ ಬಿಸಿಲಿನಿಂದ ಸುಟ್ಟು ಹೋಗದ ಹಾಗೆ ನೋಡಿಕೊಳ್ತವೆ. ಅದರ ಅಡಿಯಲ್ಲಿಂದಲೇ ಹೊನ್ನೆ, ತೇಗ, ನೇರಳೆ, ಆಲ, ಧೂಪ ಎಲ್ಲ ಮೊಳಕೆ ಒಡೆದು ಲಂಟಾನದ ಮುಳ್ಳಿನ ರಕ್ಷೆಯಲ್ಲಿ ಮೆಲ್ಲಗೆ ಅದರ ಮೇಲೆ ಪುಟಿಯುತ್ತವೆ. ನೋಡು, ಈಗಾಗಲೇ ಅಲ್ಲೊಂದು ಇಲ್ಲೊಂದು ಕಾಣತೊಡಗಿವೆ. ಇವು ಮೇಲೆ ಬಂದು ಕೊಂಬೆಗಳಾಗಿ ಛತ್ರಿ ಥರ ಬಿಚ್ಚಿಕೊಳ್ಳುತ್ತಲೂ ಕಾಡಿನ ನೆರಳು ಕೂಡಲಾರಂಭಿಸುತ್ತೆ. ಲಂಟಾನ ನಸಿಸೋದಕ್ಕೆ ಆರಂಭಿಸುತ್ತೆ. ಕೊನೆಗೆ ಕಾಡಿಗೆ ಜಾಗ ಬಿಟ್ಟು ಲಂಟಾನ ವಿದಾಯ ಹೇಳುತ್ತೆ. ಆಮೇಲೆ ಆ ನೆರಳಲ್ಲಿ ಬರುವ ಗಿಡಗಳೇ ಬೇರೆ. ತರಗೆಲೆಗಳ ದಟ್ಟ ರಾಶಿಯಲ್ಲಿ ಕುಸಿದು ಬೀಳುವ ಲಂಟಾನವೂ ಸೇರಿ ಮಣ್ಣು ಫಲವತ್ತಾಗ್ತಾ ಹೋಗುತ್ತೆ. ನೀನು ಪರಿಸರ ರಕ್ಷಣೆಗೆ ತವಕ ಪಡ್ತಿರೋ ಹಾಗೇನೆ ಅನೇಕ ಅದೃಶ್ಯ ಶಕ್ತಿಗಳು ತವಕದಿಂದ ಕೆಲಸ ಮಾಡ್ತಿವೆ ಅನ್ನೋದನ್ನ ಮರಿಬೇಡ. ಆದರೆ ಮನುಷ್ಯ ಹೋಗಿ ಮನೆ ಕಟ್ಟಿಕೊಂಡು ಕುಳಿತೇ ಬಿಟ್ರೆ ಬಂದ್ ಮಾಡೋದು ಸಾರ್. ಈ ಗೋಸಾಯಿಗಳಿಗೆ, ಹಾದಿ ಹೋಕರಿಗೆ, ಬೀದಿ ಹೋಕರಿಗೆ ಅಳತೆ ಮಾಡಿ ಜಾಗ ಕೊಟ್ಟು ಒಂದು ಓಟಿನ ಕಾಡನ್ನ ತಯಾರು ಮಾಡ್ತಿದ್ದಾರೆ. ಇದು ಒಂದು ರೋಗಗ್ರಸ್ತ ಸಮಾಜ. ಹಾಗೇ ಆದರೂ ನಮ್ಮ ಪಾಲಿಗೆ ಭೂಮಿ ಹಾಳಾಗುವುದೇ ಹೊರತು ಅದರ ಪಾಲಿಗಲ್ಲ. ಈಗಾಗಲೇ ಪ್ರಕೃತಿ ಎಷ್ಟೊಂದು ಪ್ರಯೋಗ ಮಾಡಿದೆ ಅಯ್ಯ. ಎಷ್ಟೊಂದು ತರತರದ ಪ್ರಾಣಿಗಳು, ಸಸ್ಯ ಸಮೂಹ ಈ ಭೂಮಂಡಲದ ಮೇಲೆ ಆಗೋದವು. ನಿನಗೆ ತಿಳಿದಂತೆ ಒಂದು ಕಾಲದಲ್ಲಿ ಜಲಚರಗಳು, ಆಮೇಲೆ ಸರೀಸೃಪಗಳು, ಮಹೋರಗಗಳು, ಸ್ತಸ್ಸನಿಗಳು, ಒಂದೆರಡೇ ಪ್ರಯೋಗವೇನಾಯ್ತಾ? ನಾವು ಇಲ್ಲಿ ಬದುಕಕ್ಕೆ ನಾಲಾಯಕಂತ ಅನಿಸಿದರೆ ನಾವು ಇಲ್ಲಿಂದ ನಿರ್ಗಮಿಸ್ತೀವಿ, ನಾಮಾವಶೇಷ ಆಗ್ತೀವಿ. ಆದರೆ ನಿಧಾನವಾಗಿ ಪ್ರಕೃತಿ ಇನ್ನೊಂದು ಥರದ ಪ್ರಯೋಗಕ್ಕೆ ಕೈ ಹಾಕತ್ತೆ. ಮತ್ತೆ ಭೂಮಂಡಲದ ಸ್ಮಶಾನದಿಂದಲೇ ಇನ್ನೇನೋ ಒಂದು ಚೈತನ್ಯ ಚಿಮ್ಮುತ್ತೆ ಅಷ್ಟೇ. ಗೋಸಾಯಿಗಳಿಗ ಓಟಿಗಾಗಿ ಈ ದೇವಸ್ಥಾನದವರೆಲ್ಲ ಓಡಾಡ್ತಿದ್ದಾರಂತೆ ಸರ್. ಇದು ದೊಡ್ಡ ಅನಾಹುತಕ್ಕೆ ದಾರಿ. ಅದಿಲ್ಲ, ಎಲ್ಲಯ್ಯ ಈ ಅಂಗಾಡಿ? ಗೋಸಾಯಿ ಬಾಬುವನ್ನ ಕರ್ಕೊಂಡು ಬಂದನಂತ ಹೋದವನು ಇನ್ನೂ ಪತ್ತೆ ಇಲ್ಲ ಅಂತ ಪಾಟೀಲರು ಕೇಳಿದರು. ಸಿದ್ದಪ್ಪ, ಪಾಟೀಲರು, ಅಂಗಾಡಿ ಈ 3 ಜನ ಬಂದು ಬೆಳಗಿನಲ್ಲೇ ಗೋಸಾಯಿ ಬಾಬುಗೆ ಕಾದರು. ಆದರೆ ಗೋಸಾಯಿ ಬಾಬು ಸುಳಿವಿರದದ್ದನ್ನು ನೋಡಿ ಪಾಟೀಲರು ಯಾರಾದರೂ ಹೋಗಿ ಕರೆದುಕೊಂಡು ಬನ್ನಿ ಎಂದರು. ಸಿದ್ದಪ್ಪ ತನಗೂ ಗೋಸಾಯಿಗಳಿಗೂ ಹಗೆತನ ಇರೋದರಿಂದ ಅಂಗಾಡಿಯೇ ಹೋಗಲಿ ಎಂದು ಅಂಗಾಡಿಗೆ ಗೋಸಾಯಿಗಳು ಬೀಡು ಬಿಟ್ಟಿರೋ ಜಾಗದ ವಿವರಗಳನ್ನೆಲ್ಲ ತಿಳಿಸಿದ. ಅಂಗಾಡಿ ಹೋದ ನಂತರ ಅಂಗಾಡಿಯನ್ನ ಕಾಯುತ್ತಾ ಮಾತಾಡುತ್ತಾ ಇಬ್ಬರು ನಿಂತರು. ಅಂಗಾಡಿ ಬರಲಿಲ್ಲ. ಬಿಸಿಲು ಧಗಧಗ ಏರತೊಡಗಿತು. ಅವರಿಬ್ಬರು ನಾವು ಬಂದಾಗ ನಮ್ಮನ್ನ ತಿರುಗಿ ನೋಡಿ ಮಸೀದಿ ಹಿಂದಕ್ಕೆ ಹೋದರಲ್ಲ, ಎಲ್ಲಿಗೆ ಹೋದರು? ಅಲ್ಲೇನಾದರೂ ದಾರಿ ಇದೆಯೋ? 4 ಮಾರು ಹೋಗಿ ನೋಡೋಣ ನಡಿ. ಇಲ್ಲಿ ಈ ಥರ ನಿಂತ್ಕೊಂಡು ಕಾಯ್ತಾ ಇದ್ರೆ ಜನಕ್ಕೆ ತಲೆ ಕೆಡ್ತಾ ಇದೆ. ಮೊದಲೇ ಈ ಊರಿನ ಜನಕ್ಕೆ ತಲೆ ಕೆಟ್ಟಿದ ಎಂದರು ಪಾಟೀಲರು. ಇಬ್ಬರು ಮಸೀದಿ ಹಿಂಭಾಗದ ಲಂಟಾನದ ಕಾಡಿನ ಕಡೆ ನಡೆದರು. ಅಂಗಾಡಿ ಸಿದ್ದಪ್ಪನ ನಿರ್ದೇಶನದ ಮೇರೆಗೆ ಕೆಸರೂರು ಪೇಟೆ ದಾಟಿಕೊಂಡು ಊರ ಹೊರವಲಯಕ್ಕೆ ಹೋದ. ಅಲ್ಲಿ ಯಾರೂ ಇರಲಿಲ್ಲ. ಖಾಲಿ ಜಾಗ ಕಂಡಿತು. ಅಷ್ಟೇ ಅಲ್ಲ, ಅಲ್ಲಿ ಯಾರೂ ಬೀಡು ಬಿಟ್ಟಿದ್ದ ಕುರುಹೂ ಇರಲಿಲ್ಲ. ಹಾಗಾದರೆ ಸಿದ್ದಪ್ಪ ತಿಳಿಸಿದ ಜಾಗ ಇನ್ನೂ ಮುಂದೆ ಇರಬೇಕೆಂದು ದಾರಿಯಲ್ಲೇ ಮುಂದೆ ನಡೆದ. ರಸ್ತೆಯಲ್ಲಿ ಬರುತ್ತಿದ್ದ ಯಾರೋ ಒಬ್ಬರನ್ನು ಕೇಳಿದ. ಆತ, ಅಲ್ಲೇ ಹಾದಿನಲ್ಲಿ ನಿಮಗೆ ಕಾಣಲಿಲ್ಲವೇ ಎಂದು ಆಶ್ಚರ್ಯಪಟ್ಟು ಅಂಗಾಡಿಯೊಡನೆ ಹಿಂದಕ್ಕೆ ಬಂದು ಸಿದ್ದಪ್ಪ ಮೊದಲು ತಿಳಿಸಿದ ಜಾಗಕ್ಕೆ ಬಂದ.
ಅಲ್ಲಿ ಜಾಗ ಖಾಲಿಯಾಗಿತ್ತು. ಅವನಿಗೆ ಆಶಾಭಂಗವಾದಂತಾಗಿ, ಓಹೋ, ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ ಎಂದು ಅಂಗಾಡಿಗೆ ಹೇಳಿದ. ಅಂಗಾಡಿ ಅಪ್ರತಿಭನಾಗಿ ಆ ಖಾಲಿ ಜಾಗ ನೋಡುತ್ತಾ ನಿಂತ. ಅವನಿಗೆ ಇದ್ದಕ್ಕಿದ್ದಂತೆ ಮೂರ್ಖನಾದೆ ಎಂದೆನಿಸಿತು. ಕೆಸರೂರು ಹೈಬ್ರಿಡ್ ನೋಡುವ ಅವಕಾಶ ತಪ್ಪಿದ್ದಕ್ಕಿಂತ ಹೆಚ್ಚಾಗಿ ಅವನಿಗೆ ಬೇಸರವಾಗಿದ್ದು ಮ್ಯೂಜಿಷಿಯನ್ ಮುತ್ತು ಊರು ಬಿಟ್ಟು ನಿರ್ಗಮಿಸಿದ್ದು ಜಯರಾಮನ ಕಥೆಯ ಒಂದು ಮೂಲಾಧಾರ ತಪ್ಪಿ ಹೋದಂತಾಗಿ ಅವನು ಸಂಪೂರ್ಣ ದಿಕ್ಕು ತಪ್ಪಿದವನಂತೆ ದಾರಿಯಲ್ಲೇ ಕಿಂಕರ್ತವ್ಯ ಮೂಢನಾಗಿ ನಿಂತಿದ್ದ. ಪಕ್ಕದಲ್ಲಿ ನಿಂತಿದ್ದವನು ಅಂಗಾಡಿ ಯೋಚನಾಕ್ರಾಂತನಾಗಿ ಅನ್ಯಮನಸ್ಕನಂತೆ ನಿಂತಿದ್ದನ್ನು ನೋಡಿ ಅವನ ಪಾಡಿಗವನು ಹೊರಟು ಹೋದ. ಅಂಗಾಡಿಗೆ ಎತ್ತ ಹೋಗಲು ಮನಸ್ಸು ಬರಲಿಲ್ಲ. ಕೆಸರೂರು ಹೈಬ್ರಿಡೂ ಇಲ್ಲ, ಪಾಟೀಲರ ಖನಿಯೂ ಇಲ್ಲ. ಆ ಲಂಟಾನದ ಶರದಿಯಲ್ಲಿ ಧೂಪದ ಮರ ಹುಡುಕುವುದು ಇತರರಿಗೆ ಸಮುದ್ರದಲ್ಲಿ ಸೂಜಿ ಹುಡುಕಿದಂತೆ. ಇನ್ನು ಪಾಟೀಲರ ಕಾವಲು ಕಾಯುವ ಅಗತ್ಯವೂ ಇಲ್ಲ. ಪಾಟೀಲರಿಗೆ ಹೋಗಿ ಅವರು ನಿರ್ಗಮಿಸಿದ್ದಾರೆಂದು ತಿಳಿಸಬೇಕೆಂಬ ಅಗತ್ಯವೂ ಕಾಣಲಿಲ್ಲ. ಹೊರೆ ಇಳಿದವನಂತೆ ಅಂಗಾಡಿ ಹಗುರ ಹೆಜ್ಜೆಗಳನ್ನಿಡುತ್ತಾ ಕೆಸರೂರಿನತ್ತ ನಡೆದ. ಕೆಸರೂರು ಹೈಬ್ರಿಡ್ ಬಗ್ಗೆ ಒಂದು ರಿಪೋರ್ಟ್ ತಯಾರು ಮಾಡಿ ಅಂಚೆಗೆ ಎಸೆದು ಅಲೆಪ್ಪಿಗೆ ಬಸ್ಸು ಹತ್ತೋದೆಂದು ಚಿಂತಿಸಿದ. ಜೋಗಿಹಾಳರ ಸಾವಿನ ವಿಷಯವೇ ಸಂಪೂರ್ಣವಾಗಿ ಅವನ ತಲೆಯಿಂದ ಇದ್ದಕ್ಕಿದ್ದ ಹಾಗೆ ಮರೆಯಾಯಿತು. ಕೆಸರೂರು ಸರ್ಕಲ್ಲಿನಲ್ಲಿ ಜಯರಾಮ್, ರಾಮಚಂದ್ರ, ಹೆಗ್ಡೆ 3 ಜನ ಮಾತಾಡುತ್ತಾ ಬರುತ್ತಿದ್ದರು. ಏನ್ರೀ ಇಲ್ಲೇ ಠಳಾಯಿಸ್ತಾ ಇದ್ದೀರಾ ಎಂದು ಜಯರಾಮ ಕೇಳಿದ. ಜಯರಾಮ್, ನಿಮ್ಮ ಕಥೆ ಸ್ವಲ್ಪ ಬದಲಾಯಿಸಬೇಕು ಎಂದ ಅಂಗಾಡಿ. ಬದಲಾಯಿಸೋ ಪ್ರಶ್ನೆನೇ ಇಲ್ಲ. ಇಲ್ಲಪ್ಪ, ಎಲ್ಲೋ ದಿಕ್ಕು ತಪ್ಪಿದೆ. ಆ ಕಥೆಯ ಒಂದು ಪಾತ್ರವೇ ನಾಪತ್ತೆ. ಅಂದ್ರೆ ಅದರರ್ಥ ಅದು ಸಂಪೂರ್ಣ ಸುಳ್ಳು. ಮನುಷ್ಯ ಪ್ರಜ್ಞೆ ಸ್ವತಂತ್ರವೋ ಅಸ್ವತಂತ್ರವೋ ತಿಳಿಯೋದಕ್ಕೆ ಕಲಾಕೃತಿಯಲ್ಲಿ ಸಾಧ್ಯ ಇಲ್ಲ. ಹಾಗಾದರೆ ಅದು ಒಳ್ಳೆ ಕಲಾಕೃತಿ ಅಲ್ಲ. ಯಾಕಲ್ಲ? ಅದು ಒಳ್ಳೆ ಕಥೆ ಅಲ್ಲದಿದ್ರೆ ಇಲ್ಲಿವರೆಗೆ ನಾವದನ್ನು ನಂಬಿಕೊಂಡು ಬೆನ್ನು ಹತ್ತಿ ಮೂರ್ಖರಾಗಿದ್ದ. ಅದಿಲ್ಲಿ ಏನಾಯ್ತು ಕಥೆ ಹಾದಿ ತಪ್ಪೋದಕ್ಕೆ? ಗೋಸಾಯಿಗಳು ಊರು ಬಿಟ್ಟು ಹೋಗಿದ್ದಾರೆ. ಹೋದ್ರೆ ಹೋಗ್ಲಿ, ಅವರ ನೋಡಿಸಬೇಕಂತಾನೆ ಸಿದ್ದಪ್ಪ ಸರ್ಕಾರಕ್ಕೆ ಅರ್ಜಿ ಬರ್ಕೊಂಡು ಕೂತಿದ್ದ. ಸರಿಯಪ್ಪ, ನಮ್ಮ ಕಥೆ ಪಾತ್ರಗಳೇ ಮಿಸ್ಸಾಗಿ ಹೋದ್ರೆ ಕಥೆ ಮುಂದುವರಿಸೋದು ಹೇಗೆ? ಅದಕ್ಕೆ ಸ್ವಲ್ಪ ಬದಲಾಯಿಸ್ತೀ ಅಂದಿದ್ದು. ಅಂಗಾಡಿ ಕಣ್ಮುಂದೆ ನಡೆಯೋಡನ್ನ ಯಾವನು ಸರಿಯಾಗಿ ನೋಡೋದು ಕಲಿತುಕೊಳ್ಳೋದಿಲ್ವೋ ಅವನಿಗೆ ಹಿಂದೇನಾಯ್ತಂತಾನೂ ಗೊತ್ತಾಗೋದಿಲ್ಲ. ಈ ಊರಿನಲ್ಲಿ ಎಲ್ಲೂ ನಮ್ಮ ಥರ ಒಂದೊಂದು ಕಥೆ ಕಟ್ಟಿಕೊಂಡು ವರ್ತಮಾನದಲ್ಲಿ ಸಾಕ್ಷ್ಯ ಸಂಗ್ರಹಣೆ ನಡೆಸ್ತಿದ್ದಾರೆ ಎಂದ ಜಯರಾಮ್. ಅದಿಲ್ಲಿ ಅಂಗಾಡಿ, ಕೆಸರೂರು ಹೈಬ್ರಿಡ್ ಕಥೆ ಮುಗಿದ ಹಾಗೆನಾ ಎಂದ ಹೆಗ್ಡೆ. ಆ ಲಂಟಾನದ ಜಿಗ್ಗಿನೊಳಗೆ ಹೊಕ್ಕೋನು ಆಚೆ ಬತ್ತಾನೇನ್ರಿ, ಅದೊಂದು ಚಕ್ರವ್ಯೂಹ ಎಂದ ಅಂಗಾಡಿ. ಹಾಗಾದರೆ ಪಾಟೀಲ್ವು? ಅಂಗಾಡಿ, ಅಲ್ಲೇ ಮಸೀದಿ ಹತ್ರ ಕಾಯ್ತಿದ್ದಾರೆ, ಈಗ ಹೋಗಿ ಹೇಳ್ಬೇಕು ಎಂದ. ನಡೀರಿ, ಇವತ್ತು ಕೆಸರೂರು ಬಂದ್, ನಮಗೂ ಕೆಲಸ ಇಲ್ಲ, ನಾವು ಬರಿವಿ ಎಂದರು ಮೂವರು. ಅವರು 4 ಹೆಜ್ಜೆ ಪೇಟೆಯೊಳಗೆ ನಡೆದಿದ್ದರು. ಅಷ್ಟರೊಳಗೆ ಢಮಾರ್ ಎಂದು ಮಸೀದಿ ಕಡೆಯಿಂದ ಶಬ್ದ ಕೇಳಿಬಂತು. 4 ಗಾಬರಿಯಾಗಿ ಸರಸರ ಹೊರಟರು. ಅವರ ತಲೆಯೊಳಗೆ ಮೊನ್ನೆಯ ಶಬ್ದ ಮತ್ತು ಚರ್ಮ ಸುಲಿದ ವ್ಯಕ್ತಿಗಳೇ ಸುಳಿದಾಡುತ್ತಿದ್ದರು. ಮಸೀದಿ ಹಸಿರಿನ ನಡುವೆ ಬಿಸಿಲಿನಲ್ಲಿ ಬೆಳ್ಳಗೆ ನಿಂತಿತ್ತು. ದೂರದಿಂದ ಯಾರೂ ಅಲ್ಲಿ ಕಾಣಲಿಲ್ಲ. ಗಾಬರಿಯಾದ ಹೆಗ್ಡೆ, ಲೇ ಸಿದ್ದಪ್ಪ ಎಂದು ಕೂಗಿದ. ಕಾಡಿನೊಳಗಿಂದ, ಓ ಬಂದ್ರು ಬನ್ನಿ, ಪಾಟೀಲರಿಗೆ ಏಟಾಡಿಲೆ ಎಂದು ಸಿದ್ದಪ್ಪ ಕೂಗಿದ್ದು ಕೇಳಿತು. 4 ಇನ್ನಷ್ಟು ಗಾಬರಿಯಾಗಿ ಅತ್ತ ನುಗ್ಗಿದರು. ಅವರು ನೋಡುತ್ತಿದ್ದಂತೆ ಲಂಟಾನದ ಜಿಗ್ಗಿನೊಳಗೆ ಬಿಲದಂತಿದ್ದ ದಾರಿಯೊಂದರಿಂದ ಸಿದ್ದಪ್ಪನ ಹೆಗಲಿನ ಮೇಲೆ ಕೈ ಹಾಕಿಕೊಂಡು ಕುಂಟುತ್ತಾ ಪಾಟೀಲರು ಹೊರಬಂದರು. ಅವರ ಎಡಗಾಲೆಲ್ಲ ರಕ್ತಮಯವಾಗಿತ್ತು. ಸೊಂಟದಿಂದಲೂ ರಕ್ತ ಬರುತ್ತಿತ್ತು. ಅಯ್ಯಯ್ಯೋ, ಏನಾಯಿತು ಸಿದ್ದಪ್ಪ, ಏನ್ ಸಾರಿದು ಎನ್ನುತ್ತಾ 4 ಬಳಿ ಸಾರಿದರು. ತಡೀರಿ, ಗಾಬರಿ ಮಾಡ್ಕೋಬೇಡಿ, ಪಾದಕ್ಕೆ ಏಟಾಗಿದೆ, ಇಲ್ಲೆಲ್ಲ ಬರೀ ಗೀರದ ಗಾಯ ಎಂದು ಪಾಟೀಲರು ಧೈರ್ಯ ಹೇಳಿದರು. ಅಂಗಾಲಿ ಕರ್ಚೀಫ್ ತೆಗೆದು ಪಾಟೀಲರ ಕಾಲಲ್ಲಿ ರಕ್ತ ಸುರಿಯುವಲ್ಲಿಗೆ ಕಟ್ಟತೊಡಗಿದ. ಸಿದ್ದಪ್ಪ ಕಥೆ ಹೇಳಿದ. ಅಂಗಾಡಿ ಬರುವುದು ತುಂಬಾ ಹೊತ್ತಾದುದರಿಂದ ಬೇಜಾರಾಗಿ ಇಬ್ಬರೂ ಇಲ್ಲೆಲ್ಲಾದರೂ ದಾರಿ ಇದೆಯೇ ಎನ್ನುತ್ತಾ 4 ಹೆಜ್ಜೆ ಈ ಸುರಂಗ ಮಾರ್ಗದಲ್ಲಿ ಹೋದರಂತೆ. ಪಾಟೀಲರು 2 ಮಾರು ಮುಂದಿದ್ದರಂತೆ. ಪಾಟೀಲರ ಕಾಲಿನ ಬಳಿ ಒಂದು ಭಯಂಕರ ಆಸ್ಫೋಟನೆ ಆಯ್ತಂತೆ. ನೋಡುವಾಗ ಪಾಟೀಲರು ಮೈಕೈಯೆಲ್ಲ ರಕ್ತಮಯವಾಗಿ ಬಿದ್ದದ್ದಂತೆ. ಅಂಗಾಡಿ ಕರ್ಚೀಫ್ ಕಟ್ಟುತ್ತಿದ್ದವನು ಕಥೆ ಕೇಳಿ ಕರ್ಚೀಫ್ ಕಟ್ಟಿ ಎದ್ದವನೇ ಜಯರಾಮ್ ಕಡೆ ನೆಗೆದು ಕೈ ಕುಲುಕುತ್ತಾ, ನೀವೊಬ್ಬರು ಮಹಾನ್ ಕಲಾವಿದರ, ನಿಮ್ಮ ಕಥೆ ಗ್ರೇಟ್ ಎಂದ. ಜಯರಾಮ್ ಚಕಿತನಾಗಿ, ಏನ್ರಿ ಇದು ಅಂಗಾಡಿ, ಯಾಕೆ ಹೀಗೆ ಆಡ್ತಿದ್ದೀರಿ ಎಂದ. ಯು ಆರ್ ಗ್ರೇಟ್, ನಿಮ್ಮ ಕಥೆ ಕೊನೆಗೂ ನನ್ನ ವಿಮರ್ಶೆಯಲ್ಲಿ ಗೆದ್ದಿತು. ಗೋಸಾಯಿಗಳು ನಾಪತ್ತೆಯಾಗಿರೋದು, ಇಲ್ಲಿ ಪಾಟೀಲರನ್ನು ಮುಗಿಸದಕ್ಕೆ ಬಾಂಬ್ ಬಿಟ್ಟಿರೋದು, ಏನಿದರ ಅರ್ಥ? ಮೆಜಿಷಿಯನ್ ಮುತ್ತು ವಿದೇಶಿ ಏಜೆಂಟ್, ಜೋಗಿಹಾಳರ ಕೊಲೆಗಾರ ಅವನೇ ಎಂದ ಅತ್ಯಾನಂದದಿಂದ. ನಾನ್ಸೆನ್ಸ್, ಸ್ಟುಪಿಡ್, ಅದು ಬಾಂಬಲಿ ಎಂಥದ್ದೋ ಉಂಡೆ, ಬೆಣಚುಕಲ್ಲು ಚುಚ್ಚಿಕೊಂಡಿದ್ದಾವೆ. ಅಂಥ ಬಾಂಬುಗಳಿಂದ ಗ್ವಾಟೆಮಾಲಾ ಏಜೆಂಟ್ಗಳು ಗೂಢಚರ್ಯ ನಡೆಸ್ತಾ ಇರೋದಾದ್ರೆ ಶಿಲಾಯುಗದ ಹತ್ತಿರ ಇದ್ದಾರೆಂತಾಯಿತು. ನಡೆದದ್ದೇನಂತ ತಿಳಿಯೋದು ಬಿಟ್ಟು ಎವಿಡೆನ್ಸ್ ಹುಡುಕ್ತಿದ್ದೇರೇನ್ರಿ ಇನ್ನೂ
ಎಂದು ನೋವಿನಲ್ಲೂ ಕೋಪದಿಂದ ಹೇಳಿದರು ಪಾಟೀಲರು. ಏನ್ ಸಾರಿದು, ಮೂಳೆ ಈಚೆ ಬಂದ ಹಾಗಿದೆ ಅಂತ ನೋವಿನಿಂದ ಕುದುಕಿಸಿದರು. ಮೂಳೆಯಲ್ಲಿ ಬೆಣಚುಕಲ್ಲು? ಅಯ್ಯಯ್ಯೋ, ಅದನ್ನು ಕೀಳೋದಕ್ಕೆ ಹೋಗಬೇಡಿ, ರಕ್ತಸ್ರಾವ ಆಗಿ ಸತ್ತೋಗ್ತೀನಿ ಎಂದು ಅದನ್ನು ತೆಗೆಯಲೆತ್ನಿಸಿದ ಅಂಗಾಡಿಗೆ ಕೂಗಿ ಹೇಳಿದರು ಪಾಟೀಲರು. ನೋವತ್ತ ಸಾರ್, ಅದು ಒಳ್ಳೇದೇ. ಯಾಕ್ರಿ ಒಳ್ಳೇದು? ಅದು ನರಗಳಿಗೆ ಏಟಾಗಿಲ್ಲ ಅನ್ನೋದನ್ನು ತೋರುತ್ತೆ ಸಾರ್. ಮೂಳೆ ಹಾಗೆ ಕಾಣಿದೆ ಸಾರ್, ಇದು ತುಂಬ ಗಟ್ಟಿ ಇದೆ ಎಂದ ಅಂಗಾಡಿ. ಮೂಳೆ ಆಗಿದ್ರೆ ಕೀಳೋದಕ್ಕೆ ಯಾಕ್ರಿ ಹೋಗ್ತೀರಿ? ಫೂಲಿಶ್ ಫೆಲೋ, ಮೊದಲು ಆಸ್ಪತ್ರೆಗೆ ಹೋಗೋಣ ನಡೀರಿ ಎಂದರು ಪಾಟೀಲರು. ಅಷ್ಟು ಜನವೂ ಕುಂಟುತ್ತಿದ್ದ ಪಾಟೀಲರೊಡನೆ ಮೆರವಣಿಗೆಯೋಪಾದಿಯಲ್ಲಿ ಕೆಸರೂರಿನ ಪೇಟೆ ಬೀದಿಯಲ್ಲಿ ಹೊರಟರು. ಅಷ್ಟರಲ್ಲಿ ಹುಸೇನ್ ಸಾಬಿಯ ಒಂಟೆತ್ತಿನ ಗಾಡಿ ಕಣ್ತು. ಅವನ್ನು ಕರೆದು ಅದರಲ್ಲಿ ಪಾಟೀಲರನ್ನು ಸಿದ್ದಪ್ಪನೂ ಹೆಗ್ಡೇನೂ ಕೂರಿಸಿದರು. ನೇರ ಆಸ್ಪತ್ರೆಗೆ ಹೊಡಿ ಎಂದರು ಪಾಟೀಲರು. ಅವರನ್ನು ಹತ್ತಿಸಿ ಗಾಡಿಯ ಮೇಲೆ ಕೂರಿಸಬೇಕಾದರೆ 4-6 ಜನ ಸುತ್ತಮುತ್ತ ಸೇರಿದ್ದರು. ಗಾಡಿ ಹೋದ ಮೇಲೆ ವಿಷಾದವದನರಾಗಿ ಜಯರಾಮ್, ಅಂಗಾಡಿ, ರಾಮಚಂದ್ರ ನಿಂತಿದ್ದರು. ಆಗ ಗುಂಪಿನಲ್ಲಿ ಒಬ್ಬನು, ಏನ್ ಸಾರ್, ಏನಾಯ್ತು ಎಂದು ಕೇಳಿದ. ಏನು ಹೇಳಲಯ್ಯ, ಅದಕ್ಕೊಂದು ಕಥೆನೇ ಇದೆ ಎಂದು ಅನ್ಯಮನಸ್ಕನಾಗಿ ಜಯರಾಮ ಹೇಳಿದ. ಓ, ಗೊತ್ತು ನನಗೆ, ಏನು ಹೇಳಿ ಎಂದ ಅಪರಿಚಿತ. ಹಿಂದೂಗಳು ಮಸೀದಿಗೆ ಲಗ್ಗೆ ಹಾಕೋದಕ್ಕೆ ಬಂದ್ರೆ ಅಂತ, ಸಾಬ್ರು ಬಾಂಬಿಟ್ಟಿದ್ದಾರೆ ಅಂತ ಅಲ್ವಾ? ಕರೆಕ್ಟ್, ನಿನ್ನತ ಪ್ರಕಾರ. ಅದಲ್ಲ, ಬೇರೆ ಇದೆ, ನಂಗೊತ್ತು. ಏನು ಎಂದ ಜಯರಾಮ. ಸಾಬ್ರು ಯಾಕೆ ಮಸೀದಿ ಹತ್ರ ಸಿಡಿಮದ್ದಿಡ್ತಾರೆ? ಹಿಂದೂಗಳೇ ಇಟ್ಟಿದ್ರು. ನಮಾಜ್ಗೆ ಬರೋರು ಢಮಾರ್ನಿ ಅಂತ ಅಲ್ವಾ? ಕರೆಕ್ಟ್, ನಿನ್ನತ ಪ್ರಕಾರ. ಗುಂಪಿನ ಜನಗಳೇ ಏನೇನೋ ಪರಸ್ಪರ ವಾದ ಮಾಡಿಕೊಳ್ಳತೊಡಗಿದರು. ಜಯರಾಮ ಅವರ ಬಗ್ಗೆ ಅಸಹ್ಯ ತುಂಬಿದ ಕಣ್ಣಲ್ಲಿ ನೋಡುತ್ತಾ, ನಡೀರಿ, ನಾವು ಆಸ್ಪತ್ರೆಗೆ ಹೋಗೋಣ. ಈ ಊರಿನಲ್ಲಿ ಎಲ್ಲೂ ಅಂಗಾಡಿ ಥರ ತಮ್ಮ ಕಥೆಗೆ ಸಾಕ್ಷ್ಯ ಹುಡುಕ್ತಿದ್ದಾರೆ ಎಂದ. ಮೂವರು ಮಾತನಾಡದೆ ಅಲ್ಲಿಂದ ಹೊರಟರು. ಅವರು ಕೊಂಚ ದೂರ ಸಾಗುವುದರೊಳಗೆ ಹಿಂದಿನಿಂದ ತಡಕುಮಾರೋ, ಮಾರೋ ಇತ್ಯಾದಿ ಗಲಾಟೆ ಕೇಳಿಬಂತು. ದಿಡ್ ಬುಡ್ ಶಬ್ದ ಕೇಳಿತು. ತಿರುಗಿ ನೋಡಿದ ಮೂವರು ನಿರ್ವಿಕಾರ ಚಿತ್ತರಂತೆ ನಿಂತರು. ಅಲ್ಲಿ ನಿಂತಿದ್ದ ಗುಂಪಿನಲ್ಲಿ ಹೊಡೆದಾಟವಾಗುತ್ತಿತ್ತು. ಜನ ಸೇರುತ್ತಾ ಇದ್ದರು. ಚೂರಿ ತೆಗೆದುಕೊಂಡು ಒಬ್ಬರ ಮುಸುಡಿ ಒಬ್ಬರು ಸಿಗಿದುಕೊಂಡಿದ್ದರು. ಇವರು ನೋಡುತ್ತಿದ್ದಂತೆ ಒಬ್ಬ ಇನ್ನೊಬ್ಬನ ಹೊಟ್ಟೆಗೆ ಚೂರಿ ಹಾಕಿ ಬರೆದ. ಅವನು ಹಿಸಿದ ಹೊಟ್ಟೆಯನ್ನು ಕರುಳು ಹೊರಬರದಂತೆ 2 ಕೈಗಳಲ್ಲೂ ಒತ್ತಿ ಹಿಡಿದುಕೊಂಡು ನೆಲಕ್ಕೆ ಕುಕ್ಕರಿಸಿದ. ಚೂರಿ ಹಾಕಿದವರ ಮುಖದಲ್ಲಿ ಕಣ್ಣಿನಿಂದ ಹಿಡಿದು ಗಲ್ಲದವರೆಗೆ ಕೆನ್ನೆ ಜೋಲಾಡುತ್ತಿದ್ದು, ತಲೆಬುರ್ರಿಯ ಚಿಲಿದ ಹಲ್ಲುಗಳು ನೋಡಿದವರಿಗೆ ಅವನು ನಗುತ್ತಿದ್ದಂತೆ ಕಾಣುತ್ತಿತ್ತು. ಕೆನ್ನೆಯ ಚರ್ಮವನ್ನು ಮುಖಕ್ಕೆ ಒತ್ತಿ ಹಿಡಿದು ಏನನ್ನೋ ಅರಚುತ್ತಾ ಬಿದ್ದ. ಇನ್ನಷ್ಟು ಜನ ಓಡಿ ಬಂದು ಹೊಡೆದಾಟದಲ್ಲಿ ಸೇರಲಾರಂಭಿಸಿದರು. ಜಯರಾಮನ ಮುಖ ಕಠೋರವಾಗಿ ಬಿಗಿದುಕೊಂಡಿತ್ತು. ಏನೂ ಆಗದಿದ್ದವನಂತೆ ತಿರುಗಿ, ನಡೀರಿ ಆಸ್ಪತ್ರೆಗೆ ಎಂದ. ಅವರು ಅರ್ಧಧಾರಿ ಕ್ರಮಿಸಿರಬೇಕಾದರೆ ಎದುರಿಂದ ಜನ ಧಗಧಡ ಓಡಿಬರುತ್ತಿದ್ದರು. ಕೈಯಲ್ಲಿ ಕತ್ತಿ, ದೊಣ್ಣಿ ಇತ್ಯಾದಿಗಳಿದ್ದವು. ಕೆಲವರ ಮೈಕೈಯೆಲ್ಲ ರಕ್ತವಾಗಿತ್ತು. ಪೊಲೀಸ್ಕೋರ್ ಗುಂಡಾರಿಸ್ತಿದ್ದಾರೆ, ಓಡಿ ಓಡಿ ಎಂದು ಅವರಲ್ಲೊಬ್ಬ ಕೂಗುತ್ತಿದ್ದ. ಇನ್ನೊಬ್ಬ ಜಯರಾಮನಿಗೆ, ನಮಸ್ಕಾರ ಸಾರ್ ಎಂದ. ಜಯರಾಮ ಗಂಭೀರವಾಗಿ ಅವನಿಗೆ ಪ್ರತಿ ನಮಸ್ಕಾರ ಹಾಕಿದ. ಮೂವರು ಮತ್ತೆ ಮುಂದುವರಿದರು. ಕೆಸರೂರಿನ ಯಾವ್ಯಾವುದೋ ಮೂಲೆಗಳಿಂದ ಹೆಂಗಸರ ಮಕ್ಕಳ ಕಿರಿಚಾಟ ಆರಂಭವಾಯಿತು. ಭಯಂಕರ ದೊಂಬಿ, ಕೊಲೆ ಪ್ರತಿಕೊಲೆ ಶುರುವಾಯಿತು. ಆ ವೇಳೆಗೆ ಸರಿಯಾಗಿ ಸೂರ್ಯನ ಜಗಜಗಸುವ ಬಿಸಿಲು ಮೋಡ ಕವಿದಂತೆ ಮಂಕಾಗತೊಡಗಿತು. ಮಂಕಾಗುತ್ತಾ ಬಿಸಿಲು ತನ್ನ ಚುರುಕನ್ನೇ ಕಳೆದುಕೊಂಡು ಬೆಳುದಿಂಗಳಂತಾಯಿತು. ಕಠೋರ ಮನಸ್ಸಿನಿಂದ ರಸ್ತೆಯಲ್ಲಿ ನಡೆಯುತ್ತಿದ್ದ ಮೂವರು ಇದನ್ನು ಗಮನಿಸಲೇ ಇಲ್ಲ. ಅವರು ಮೂವರಿರಲಿ ಕೆಸರೂರಿನ ಯಾರೂ ಇದನ್ನು ಗಮನಿಸಲಿಲ್ಲ. ಕೊಲ್ಲು, ಕೊಚ್ಚು, ಕಡಿ, ಹರಹರ ಮಹಾದೇವ, ಅಲ್ಲಾಹೋ ಅಕ್ಬರ್ಗಳ ಕೂಗಾಟ ಚೀರಾಟಗಳು ತುಂಬಿದ್ದವು. ಸೂರ್ಯ ಮಂಕಾಗಿ ಬಿಸಿಲು ಮಬ್ಬಾದಾಗ ರಫಿ ಜಯಂತಿ ಇಬ್ಬರೂ ಲಂಟಾನದ ಜಿಗ್ಗಿನ ಕಬಂದ ಬಾಹುಗಳಲ್ಲಿ ಸಿಕ್ಕಿಬಿದ್ದಿದ್ದರು. ಲಂಟಾನದ ಅಡಿಯ ಕತ್ತಲು ಬಿಸಿಲಿನ ಝಳ ಮೇಲೆ ಕಡಿಮೆಯಾದಂತೆ ಉಳ್ಬಣಿಸಿತ್ತು. ಇವತ್ತು ಕೆಸರೂರಿನ ಬಂದ್. ಕಾಲೇಜಿಗೆ ರಜೆ ಎಂದು ತಿಳಿದು ಕಾಲೇಜಿನಿಂದ ವಾಪಸ್ ಹೋಗುತ್ತಿದ್ದ ಜಯಂತಿಗೆ ರಫಿ ಮತ್ತು ರಮೇಶ ಸಿಕ್ಕಿದರು. ಕೆಸರೂರಿನ ಕಳವಳಕಾರ ಪರಿಸ್ಥಿತಿಯಲ್ಲಿ ನಾಚಿಕೆ ಇತ್ಯಾದಿಗಳೆಲ್ಲ ಹಾರಿಹೋಗಿದ್ದವು. ರಮೇಶ ನೇರವಾಗಿ ಅವಳಿಗೆ ತಮ್ಮ ಹಂಚಿಕೆ ವಿವರಿಸಿ ರಫಿಯ ಜೊತೆ ಪರಿಸ್ಥಿತಿ ಹತೋಟಿಗೆ ಬರುವವರೆಗೆ ಯಾರಿಗೂ ಕಾಣದಂತೆ ಇರಬೇಕೆಂದು ಹೇಳಿದ. ಇದ್ದಕ್ಕಿದ್ದಂತೆ ಒದಗಿ ಬಂದ ಸಾಹಸಕ್ಕೆ ಖುಷಿಯಿಂದಲೇ ಜಯಂತಿ ಒಪ್ಪಿ ತನ್ನ ತಂದೆ ತಾಯಿಗಳಿಗೆ ಮಾತ್ರ ತಿಳಿಸಲೇಬೇಕು, ಅವರು ಎಷ್ಟು ಸಿಟ್ಟು ಮಾಡಿದರೂ ಸರಿ ಎಂದು ರಮೇಶನಿಗೆ ಷರತ್ತು ಹಾಕಿದಳು. ರಮೇಶ ಒಪ್ಪಿದ. ಮೂವರು ದಾರಿಪಕ್ಕದ ಪೊದೆಗಳ ಮರೆಗೆ ಹೋಗಿ ಎಲ್ಲಿ ಅಡಗುವುದೆಂದು ತೀರ್ಮಾನ ಮಾಡುತ್ತಿದ್ದರು. ಆಗ ಕೆಲವರು ಗುಂಪು ಗುಂಪಾಗಿ ಬನ್ನಿ ಬನ್ನಿ, ಜೋರು ಗಲಾಟೆ ಹತ್ಕೊಂಡಿದೆಯಂತೆ, ಒಳ್ಳೆದೇ ಆಯಿತು, ಈ ಸಾಬ್ರಿಗೆ ಸರಿಯಾಗಿ ಮಗ್ಲು ಮುರಿಬೇಕು ಎಂದುಕೊಳ್ಳುತ್ತಾ ಓಡುತ್ತಿದ್ದುದು ಶಬ್ದ ಮಾತ್ರವಾಗಿ ಇವರಿಗೆ ಕೇಳಿತು. ಕಳವಳದಿಂದ ರಮೇಶ, ಬೇಗ ಯೋಚನೆ ಮಾಡಿ, ನನ್ಗೆ ಟೈಮಿಲ್ಲ ಎಂದ. ಅಷ್ಟರಲ್ಲಿ ಇನ್ನೊಂದು ಸಣ್ಣ ಗುಂಪು, ಪಾಟೀಲ್ರಿಗೆ ಯಾಕೆ ಹೊಡೆದರಂತೆ ಮಾರಾಯ, ಅವು ಯಾವ ಕಡೆಗೂ ಇಲ್ಲಿಲ್ಲ ಎಂದು ಮಾತಾಡಿಕೊಳ್ಳುತ್ತಾ ನಡೆದು ಹೋದರು. ದೊಂಬಿಯಲ್ಲೇನೋ, ಯಾರ್ಯಾರು ಅಂತ ನೋಡ್ತಾರೆ, ಪಾಪ ಎಲ್ಲೋ ಜಗಳ ಬಿಡಿಸೋದಕ್ಕೆ ಹೋಗಿದ್ದೇಕು ಅವರು ಎಂದು ಇನ್ನೊಬ್ಬ ಉದ್ಗರಿಸಿದ್ದು ಕೇಳಿತು. ಇಬ್ಬರೂ ಒಮ್ಮತದಿಂದ, ಹೊಡಿಬೇಕು ಸೂಳ್ಮಕ್ಕಿಗೆ, ಇಲ್ಲಿದ್ರೆ ಹಾದಿಗ್ ಬರಲ್ಲ ಎಂದುಕೊಳ್ಳುತ್ತಾ ಸರಸರ ಸಾಗಿದರು.
ಮರೆಯಲಿದ್ದ ರಮೇಶ, ಇವರಿಗೆ ಪಾಟೀಲ್ರಿಗೆ ಹೊಡೆಯುವಷ್ಟು ತಾಕತ್ ಬಂತಾ ಎಂದು ಉದ್ಗರಿಸಿದ. ರಫಿ, ಮುನ್ಸಿಪಾಲ್ಟಿ ಪಂಪ್ ಹೌಸ್ ಹತ್ರ ಇದ್ದೀವಿ. ಅಕಸ್ಮಾತ್ ಅಲ್ಲೂ ಜನರ ಓಡಾಟ ಇದ್ರೆ ಅಲ್ಲೇ ಕಾಡೊಳಗೆ ಅವಿತುಕೊಂಡಿದ್ದೀವಿ. ಸಾಯಂಕಾಲ ಆದ್ದೇಲೆ ಟಿಬಿ ಹತ್ರ ಬರ್ತೀವಿ, ಆಗ್ಬಹುದಾ ಎಂದ. ಓ ಎಸ್, ಗುಡ್ ಲಕ್ ಎಂದವನೇ ರಮೇಶ ಎದ್ದು ದಾರಿಯಲ್ಲೇ ಊರಿನ ಕಡೆಗೆ ಓಡಿದ. ಜಯಂತಿ ಗಟ್ಟಿಯಾಗಿ, ನಮ್ಮನೆಗೆ ಹೇಳ್ಬೇಕು ಆಯ್ತಾ ಎಂದು ಕೂಗಿದಳು. ರಮೇಶ ಆಯ್ಕೆಂದು ಕೈಯಾಡಿಸುತ್ತಾ ಓಡಿದ. ರಫಿ ಜಯಂತಿ ಕಡೆಗೆ ತಿರುಗಿ ನಸುನಕ್ಕ. ರಫಿ ಜಯಂತಿ ಪಂಪ್ ಹೌಸಿನ ಬಳಿ ಅಡಗಿ ಕುಳಿತಿದ್ದಾಗ ಒಂದಷ್ಟು ಜನ ನೀರಿನ ಟ್ಯಾಂಕ್ ಕಡೆಗೆ ನೋಡಿ ನೋಡಿ ಫಾಲಿಡಾಲ್ ಹಾಕಿದಾರಂತೆ ಎಂದು ಕೂಗುತ್ತಾ ಓಡಬಂದರು. ರಫಿ ಲಂಟಾನದ ಜಿಗ್ಗನ್ನು ಸರಿಸುತ್ತಾ ಜಯಂತಿಯೊಡನೆ ಕಾಡಿನೊಳಗೆ ನುಗ್ಗಿದ. ಸ್ವಲ್ಪ ದೂರ ಒಳಗೆ ಹೇಗೇಗೋ ನುಸಳಿ ಹೋಗಿ ಕುಳಿತುಕೊಳ್ಳುವಷ್ಟು ಜಾಗ ಮಾಡಿ ಕುಳಿತುಕೊಂಡರು. ಜಯಂತಿ ಯಾವುದನ್ನೂ ಹೆಚ್ಚು ಗಮನಿಸದೆ ರಫಿ ಮುಖ ನೋಡುತ್ತಾ ಇದ್ದಳು. ಇದನ್ನು ತಿಳಿದ ರಫಿ ನಾಚಿ ಅತ್ತಿತ್ತ ಕಡ್ಡಿ ಮುರಿದು ಜಾಗ ಮಾಡಿಕೊಡುವವನಂತೆ ನಟಿಸುತ್ತಾ ಅನ್ಯಾಸಕ್ತನಾದ. ಅವರಿಬ್ಬರಿಗೂ ಕೆಸರೂರಿನಲ್ಲಿ ಬಿಗಡಾಯಿಸುತ್ತಿದ್ದ ಪರಿಸ್ಥಿತಿ ನೋಡಿ ತಾವು ಜೀವಸಮೇತ ಪಾರಾಗುವ ನಂಬಿಕೆ ಇರಲಿಲ್ಲ. ಜಯಂತಿ ಮತ್ತೆ ಮೊನ್ನಿನ ರಾತ್ರಿಯಂತೆ ರಫಿಯನ್ನು ಕುಳಿತಲ್ಲೇ ತಬ್ಬಿಕೊಂಡಳು. ರಫಿ ಮೆಲ್ಲಗೆ ಅವಳ ಆಲಿಂಗನವನ್ನು ಸಡಿಲಿಸಿ ಬಾಗಿ ಅವಳ ಲಂಗ ಕೊಂಚ ಎತ್ತಿದ. ಜಯಂತಿಗೆ ಸ್ವಲ್ಪ ಗಾಬರಿಯಾಯಿತು. ರಫಿ ಬಿಡುಗಣ್ಣಿನಿಂದ ಅವಳ ದಂತುದಂತಹ ಕಾಲುಗಳನ್ನು ಒಮ್ಮೆ ನೋಡಿ ಲಂಗ ಬಿಟ್ಟ. ಜಯಂತಿ ನಕ್ಕಳು. ರಫಿಯೂ ನಕ್ಕ. ಏನು ರಫಿ ಎಂದಳು. ಏನಿಲ್ಲಪ್ಪ ಎಂದ ರಫಿ. ಅಲ್ಲ, ಯಾಕ್ ಬಿಟ್ಟಿಟ್ಟೆ? ಬೈತೀನಿ ಅಂತನಾ? ಇಲ್ಲ ಜಯಂತಿ, ನಾನ್ ನಿನ್ಗೆ ಸಿಕ್ಕಿದ್ದೀಯಾ ಅಂತ ಏನ್ ಮಾಡಿದ್ರೂ ನಂಬಿಕೆನೇ ಬರಿಲ್ಲ. ನನ್ ಫ್ರೆಂಡ್ಲಿಗೂ ಅಷ್ಟೇ. ಮೊನ್ನೆ ರಾತ್ರಿ ನನ್ನ ತಟ್ಟಿದ್ದು ಮೋಹಿನಿ ದೆವ್ವ ಇರಬೇಕು ಅಂತ ಕೊನೆಗೆ ತೀರ್ಮಾನ ಮಾಡಿದ್ರು ಅವರೆಲ್ಲ. ಕಾಲು ತಿರುಗಾಮುರುಗಾ ಇತ್ತೋ ಸರ್ರಗಿತ್ತೋ ನೋಡ್ದಿಯೇನೋ ಅಂತ ಬೈದ್ರು. ಅದಕ್ಕೆ ಇವತ್ತು ನೋಡಿದ್ದು. ದೆವ್ವ ಹೀಗೆ ಮುತ್ತು ಕೊಡುತ್ತಾ ಎಂದು ಬಿಗಿಯಾನಿ ಹಿಡಿದು ಮುತ್ತು ಕೊಟ್ಟಳು. ರಫಿಗೆ ಅವಳ ಮಾದಕ ಸಾನ್ನಿಧ್ಯದಲ್ಲಿ ಅವಳ ಮುತ್ತಿನಿಂದ ಅವಳು ಸಿಕ್ಕಿರುವುದರ ಬಗ್ಗೆ ಇನ್ನಷ್ಟು ನಂಬಿಕೆ ಕಡಿಮೆಯಾಯಿತು. ಇದು ಸತ್ಯ ಅಂತ ಹೇಗೆ ಖಾತ್ರಿ ಮಾಡಿಕೊಳ್ಳುವುದು ಎಂದು ಯೋಚಿಸಿದ. ಎಷ್ಟೋ ಹೊತ್ತಾದ ನಂತರ ಅವರಿಗೆ ಹೊರಗೆ ಯಾವ ಶಬ್ದವೂ ಕೇಳಲಿಲ್ಲ. ಮತ್ತೆ ಪಂಪ್ ಹೌಸಿಗೆ ಹೋಗೋಣ ಎಂದನಿಸಿತು. ರಫಿ ಜಯಂತಿಗೆ ಹಿಂಬಾಲಿಸು ಎಂದು ಹೇಳಿ ಲಂಟಾನದ ಅಡಿಯಲ್ಲಿ ನುಸಲಲಾರಂಭಿಸಿದ. ತಲೆ ಎತ್ತಲಾಗದೆ ಚತುಷ್ಪಾದಿಗಳಂತೆ ಲಂಟಾನದ ಅಡಿಯಲ್ಲಿ ಅಂಬೆಗಾಲಿ ಇಡುತ್ತಾ ತೆವಳಿದರು. ಸ್ವಲ್ಪ ಹೊತ್ತು ನುಸಳಿದ ರಫಿಗೆ ಗಾಬರಿಯಾಯಿತು. ಲಂಟಾನದೊಳಗೆ ಇಷ್ಟೊಂದು ದೂರ ತಾವು ಬಂದಿರಲೇ ಇಲ್ಲವಲ್ಲ ಎಂದು. ಲಂಟಾನದ ಜಿಗ್ಗು ಅವರು ನುಸಳಿದಂತೆ ಅಕ್ಷಯವಾಗಿ ಮುಂದುವರಿಯುತ್ತಲೇ ಇದೆ. ದಿಕ್ಕು ತಪ್ಪಿದೇವೋ? ಇಬ್ಬರಿಗೂ ಅನುಮಾನ ಶುರುವಾಯಿತು. ಗಾಬರಿಯಾಗಿ ಕೊಂಚ ದಿಕ್ಕು ಬದಲಿಸಿ ನುಸಳಿದರು. ಏನೂ ಪ್ರಯೋಜನವಿಲ್ಲ. ಆಕಾಶದ ಶೂನ್ಯದಷ್ಟೇ ಸುತ್ತೆಲ್ಲ ಲಂಟಾನದ ಜಿಗ್ಗು ಅನಂತವಾಗಿ ಹಬ್ಬಿದೆ. ಸುಮ್ಮನೆ ಕುಳಿತು ಯಾವುದಾದರೂ ಮನುಷ್ಯರ ದನಿ ಕೇಳುತ್ತದೆಯೋ ಆಲೈಸಿದರು. ಎಲ್ಲೋ ಕೇಳಿದಂತಾಗಿ ಯಾವುದೋ ದಿಕ್ಕಿನಲ್ಲಿ ಮುಂದುವರಿದರು. ಯಾವ ಪ್ರಯೋಜನವೂ ಆಗಲಿಲ್ಲ. ಸುಮ್ಮನೆ ಯಾವುದೋ ದಿಕ್ಕಿನಲ್ಲಿ ನುಸಳುತ್ತಾ ಮುಂದುವರಿಯಲಾರಂಭಿಸಿದರು. ಮೈಯೆಲ್ಲ ಗೀರಿ ರಕ್ತ ಬರಲಾರಂಭಿಸಿತು. ಬಟ್ಟೆಗಳು ಹರಿಯತೊಡಗಿದವು. ಹಾಗೆ ಅವರಿಬ್ಬರು ನುಸಳುತ್ತಾ ತೆವಳುತ್ತಾ ಇರಬೇಕಾದರೆ ಅವರಿಗೆ ಹಠಾತ್ತಾಗಿ ಸುರಂಗದಂತಹ ದಾರಿಯೊಂದು ಎದುರಾಯಿತು. ಯಾವೋ ಪ್ರಾಣಿಗಳು ಓಡಾಡಿ ಮಾಡಿದ ದಾರಿಯಂತೆ ಕಂಡಿತು. ಅವರು ಅಡಿ ನುಸಳುವುದನ್ನು ಬಿಟ್ಟು ಅದರಲ್ಲಿ ಕುಳಿತು ಸುಧಾರಿಸಿಕೊಳ್ಳತೊಡಗಿದರು. ಆಗ ಸರಿಯಾಗಿ ಲಂಟಾನದ ನೆತ್ತಿಯಿಂದ ಜಿನುಗುತ್ತಿದ್ದ ಸೂರ್ಯಪ್ರಭೆ ಮಂಕಾಗತೊಡಗಿತು. ಕೊನೆಗೆ ಗ್ರಹಣ ಹಿಡಿದಾಗ ಆಗುವಂತೆ ಬಿಸಿಲು ಬೆಳದಿಂಗಳಾಯಿತು. ರಫಿಯ ಮೂಗಿಗೆ ಸುಟ್ಟ ಹಸಿ ಎಲೆಗಳ ವಾಸನೆ ಹಡೆಯಿತು. ಎಲ್ಲೋ ಬೆಂಕಿ ಬಿದ್ದಿದೆ. ಟನ್ನುಗಟ್ಟಲೆ ಇರುವ ಲಂಟಾನದ ಜಿಗ್ಗಿಗೆ ಬೆಂಕಿ ಹತ್ತಿದರೆ ಏನು ಗತಿ ಎಂದು ಇಬ್ಬರೂ ಸುಧಾರಿಸಿಕೊಂಡು ಆ ಸುರಂಗದಲ್ಲೇ ವೇಗವಾಗಿ ಮುಂದುವರೆದರು. ಹೊಗೆ ದಟ್ಟವಾಗುತ್ತಾ ಹೋಯಿತು. ಆ ದಾರಿಯಲ್ಲಿ ಒಂದಷ್ಟಾಗಲ ಜೌಗಿನ ಜಾಗವೊಂದನ್ನು ಕಂಡರು. ಅಷ್ಟಾಗಲ ಲಂಟಾನ ಆಕ್ರಮಣ ನಿಲ್ಲಿಸಿತ್ತು. ಅವರಿಗೆ ಕವಿಯುತ್ತಾ ಇರುವ ಹೊಗೆಯಲ್ಲಿ ಎಡಗಡೆ ಒಂದು ಪರ್ವತಾಗ್ರದ ಬಂಡೆಗಳ ನೆತ್ತಿಯ ಕಲ್ಲು ಕಾಣಿಸಿತು. ಬಲಕ್ಕೆ ಒಂದು ಧೂಪದ ಮರದ ಬುಡದಲ್ಲಿ ಅಗಲವಾಗಿ ಕೊಬ್ಬಿ ಬೆಳೆದಿದ್ದ ಒಂದು ಏಲಕ್ಕಿ ಹಿಂಡಿಲು ಕಾಣಿಸಿತು. ಅದರ ಬಡ್ಡೆಗಳಲ್ಲಿ ಕಾಲಿಡಲು ಅಸಾಧ್ಯವಾದಷ್ಟು ಗಜುಗ ಗಾತ್ರದ ಕಾಯಿಗಳು ಯಾರೂ ಕೀಳದೆ ಹಣ್ಣಾಗಿ ಹರಡಿಕೊಂಡಿದ್ದವು. ರಫಿ ಜಯಂತಿ ಇಬ್ಬರೂ ಆಶ್ಚರ್ಯಚಕಿತರಾಗಿ ಅದನ್ನು ನೋಡಿದರು. ಅಷ್ಟರಲ್ಲಿ ಹೊಗೆ ದಟ್ಟವಾಗತೊಡಗಿತು. ಚರಪರ ಹಸಿ ಎಲೆಗಳು ಸ್ಫೋಟಿಸುತ್ತಾ ಹೊತ್ತುಕೊಳ್ಳುತ್ತಿರುವ ಸದ್ದು ಕೇಳಿತು. ಸುಸ್ತಾಗಿ ಬಾಡಿದ ಹೂವಿನಂತಾಗಿದ್ದ ಜಯಂತಿಯನ್ನು ಎಳೆದುಕೊಂಡು ರಫಿ ಪರ್ವತಾಗ್ರದ ದಿಕ್ಕಿನಲ್ಲಿ ಲಂಟಾನದ ಅಡಿಗೆ ತಲೆ ಕೊಟ್ಟು ನುಗ್ಗಿದ. ಅಯ್ಯೋ ಎಂದು ಸುಸ್ತಾದ ಜಯಂತಿ ಉದ್ಗರಿಸಿದಳಳು. ಹೆದರಬೇಡ ಬಾ ಜಯಂತಿ, ಇದರ ನೆತ್ತಿಗೆ ಹೇಗಾದರೂ ಮಾಡಿ ಹೋಗಿಬಿಡೋಣ. ಅಲ್ಲಿ ಕಲ್ಲಿದೆ, ಆದ್ದರಿಂದ ಬೆಂಕಿ ಬರಲಾರದು. ರಫಿ ಧೈರ್ಯ ಹೇಳಿದ. ಲಂಟಾನದ ಕೆಳಗಿನ ಒಣಕಡ್ಡಿಗಳನ್ನು ಲಟಲಟ ಮುರಿಯುತ್ತಾ ರಫಿ ನುಗ್ಗಿದ. ಜಯಂತಿ ಪ್ರಯಾಸದಿಂದ ಹಿಂಬಾಲಿಸಿದಳು. ಅವರು ತೆವಳುತ್ತಾ ನೆಲ ಕಡಿದಾಗುತ್ತಾ ಹೋಯಿತು. ಅಂತೆಯೇ ಲಂಟಾನದ ಕಟ್ಟಣಿಯು ತೆಳುವಾಗತೊಡಗಿತು. ಹೊಗೆಯೂ ಕೊಂಚ ತೆಳುವಾಯಿತು. ಆದರೆ ಜಯಂತಿ ಬಸವಳದಿ ಸೋಲತೊಡಗಿದಳು. ಇಬ್ಬರ ಮೈ ರಕ್ತಮಯವಾಗಿತ್ತು. ಲಂಟಾನದ ಜಿಗ್ಗು ಮುಗಿಯುವ ಹೊತ್ತಿಗೆ ಜಯಂತಿಗೆ ತನ್ನೆಲ್ಲ ಶಕ್ತಿಯು ವ್ಯಯವಾಗಿ ಕುಸಿದು ಬಿದ್ದೇ ಬಿಟ್ಟಳು. ಜಯಂತಿ, ಇನ್ನೊಂದು ಸ್ವಲ್ಪ ದೂರ, ರಫಿ ಬೇಡಿಕೊಂಡ. ಇಲ್ಲ ರಫಿ, ನನಗೆ ಬದುಕೋ ಇಷ್ಟ ಇಲ್ಲ. ನೀನು ಹೇಗಾದರೂ ಮಾಡಿ ಬೆಂಕಿಯಿಂದ ತಪ್ಪಿಸಿಕೋ ಎಂದಳು. ಮುಂದೆ ಇದ್ದವನು ಕಡದಾದ ಪರ್ವತವನ್ನೊಮ್ಮೆ ನೋಡಿದ.
ಜಯಂತಿಯನ್ನು ಹೊತ್ತು ಹತ್ತಲು ಸಾಧ್ಯವೇ ಇರಲಿಲ್ಲ. ಜಯಂತಿ ಎಂದ. ಹೋಗು ರಫಿ, ಹೊಗೆ ಹೆಚ್ಚಾಗ್ತಾ ಇದೆ ಎಂದಳು. ಹೊಗೆ ಕುಡಿದು ಕುಡಿದು ಅವಳ ಕಣ್ಣುಗಳಲ್ಲಿ ಜೀವದ ಆಸೆಯೇ ಇರಲಿಲ್ಲ. ಸಾಧ್ಯವೇ ಇಲ್ವಾ ಕೇಳಿದ. ನಿತ್ರಾಣದ ಪ್ರಯಾಸದ ನಸುನಗುವೊಂದು ಜಯಂತಿಯ ಮೋರೆಯಲ್ಲಿ ಸುಳಿಯಿತು. ಸುತ್ತ ನೋಡಿ ಏನನ್ನೋ ನಿಶ್ಚಯಿಸಿದವನಂತೆ ರಫಿ ಇಳಿದು ಬಂದು ಅವಳ ತಲೆಯನ್ನು ತೊಡೆಯ ಮೇಲಿಟ್ಟುಕೊಂಡು ಕುಳಿತ. ಅವನ ಕಣ್ಣುಗಳಲ್ಲಿ ನೀರಾಡುತ್ತಿತ್ತು. ಜಯಂತಿ, ಹೆದರಿ ಬೆನ್ನು ತೋರಿಸುವನಾಗಿದ್ರೆ ಅವತ್ತು ರಾತ್ರಿನೇ ನಿನ್ನ ಕಂಡು ಓಡಿ ಹೋಗ್ತಿದ್ದೆ ಜಯಂತಿ. ಇಂಗ್ಲಿಷ್ ಗೌಡ ಜೊತೆ ನಿನ್ನ ಜೊತೆ ರಮೇಶ ಕಳಿಸಿದ್ದು ಯಾಕೆ ಗೊತ್ತಾ? ಕಾಡಲ್ಲಿ ಲವ್ ಮಾಡಲಿ ಅಂತ ಅಲ್ಲ, ನಿನ್ನ ನೋಡ್ಕೊಳ್ಳೋದಕ್ಕೆ. ನಾನ್ ನಿನ್ನ ಬಿಟ್ಟು ಜೀವ ಉಳಿಸಿಕೊಂಡ್ರೆ ನಾಳೆ ಅವರಿಗೆ ಮುಖ ತೋರು ಹಂಗಿಲ್ಲ. ನೀನು ಮನಸ್ಸು ಮಾಡಬೇಕು, ಇಲ್ಲ ಇಬ್ಬರೂ ಭಸ್ಮವಾಗಬೇಕು. ಜಯಂತಿಯ ತಲೆ ನೇವರಿಸುತ್ತಾ ರಫಿ ಹೇಳಿದ. ಜಯಂತಿ ಇಂತಹ ತ್ಯಾಗಮಯ ಪ್ರೀತಿ ಕರ್ತವ್ಯ ಪ್ರಜ್ಞೆಯನ್ನು ಅವಳ ಜೀವನದಲ್ಲಿ ಕಂಡೇ ಇರಲಿಲ್ಲ. ಇದ್ದಬದ್ದ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿಕೊಂಡು ಪ್ರಯತ್ನಿಸು ನಡೆ ರಫಿ ಎಂದಳು. ರಫಿಯ ಕೈ ಹಿಡಿದು 3 ಕಾಲಿನಲ್ಲಿ ಇಬ್ಬರೂ ತೆವಳುತ್ತಾ ಜಾರುತ್ತಾ ಮತ್ತೆ ತೆವಳುತ್ತಾ ಪರ್ವತದ ನೆತ್ತಿಗೆ ಹತ್ತಿರವಾಗತೊಡಗಿದರು. ಮೇಲೇರಿದಂತೆ ಶುಭ್ರ ಗಾಳಿ ಅವರಿಗೆ ಚೈತನ್ಯ ಕೊಡಲಾರಂಭಿಸಿತು. ಬೆಟ್ಟದ ನೆತ್ತಿಯ ಹೆಗ್ಗಲ್ಲುಗಳ ಶುಭ್ರ ಹವೆಗೆ ಅವರು ಕಾಲಿಟ್ಟಾಗ ಅವರಿಗೆ ಪುನರ್ಜನ್ಮ ಬಂದಂತೆನಿಸಿತು. ಆದರೆ ಶಕ್ತಿಯೇ ಇಲ್ಲದೆ ಸಜೀವ ಶವಗಳಂತಾಗಿದ್ದರು. ಜೋತಾಡುವ ಚಿಂದಿಯ ತೋರಣವಾಗಿದ್ದ ಬಟ್ಟೆಗಳನ್ನು ಕಿತ್ತು ಕಿತ್ತು ಎಸೆದರು. ರಫಿಗೆ ಈಗ ಲಂಗ ಎತ್ತಿ ಅವಳ ಕಾಲುಗಳನ್ನು ನೋಡಬೇಕಾದ ಪ್ರಮೇಯವೇ ಇರಲಿಲ್ಲ. ಏನು ಬೇಕಾದರೂ ಇಬ್ಬರಿಗೂ ದೃಷ್ಟಿ ಲಭ್ಯವಿತ್ತು. ಜಯಂತಿ ರಫಿಯ ಕೈ ಹಿಡಿದು ಅಸಾಧ್ಯವನ್ನು ಸಾಧಿಸಿದ್ದಳು. ಬಂಡೆಯಿಂದ ಕೆಳಗಿಣುಕಿದಾಗ ಅವರು ಕಂಡ ದೃಶ್ಯದಿಂದ ಅವರು ಸ್ತಂಭೀಭೂತರಾದರು. ಕಾಳಿಚ್ಚಿನಿಂದೆದ್ದ ಹೊಗೆಯ ಸ್ನಿಗ್ಧ ಪ್ರವಾಹ ಆಕಾಶಕ್ಕೆ ಹೋಗದೆ ನೆಲಮಟ್ಟದಲ್ಲಿ ಏನೂ ಕಾಣದಂತೆ ಮುಚ್ಚತ್ತಾ ಮುಂದುವರೆಯತೊಡಗಿತ್ತು. ದೂರದ ಜೇನುಕಲ್ಲುಗುಡ್ಡ, ಅದರ ತಪ್ಪಲಿನಲ್ಲಿದ್ದ ಕೆಸರೂರು ಎಲ್ಲ ಆಗಲೇ ಮಸುಕಾಗತೊಡಗಿದ್ದವು. ಸೂರ್ಯ ಮಂಕಾಗಿ ಬಿಸಿಲು ಮಬ್ಬಾದಾಗ ರಫಿ ಜಯಂತಿ ಇಬ್ಬರೂ ಲಂಟಾನದ ಜಿಗ್ಗಿನ ಕಬಂದ ಬಾಹುಗಳಲ್ಲಿ ಸಿಕ್ಕಿಬಿದ್ದಿದ್ದರು. ಲಂಟಾನದ ಅಡಿಯ ಕತ್ತಲು ಬಿಸಿಲಿನ ಝಳ ಮೇಲೆ ಕಡಿಮೆಯಾದಂತೆ ಉಳ್ಬಣಿಸಿತ್ತು. ಇವತ್ತು ಕೆಸರೂರಿನ ಬಂದ್. ಕಾಲೇಜಿಗೆ ರಜೆಯೆಂದು ತಿಳಿದು ಕಾಲೇಜಿನಿಂದ ವಾಪಸ್ ಹೋಗುತ್ತಿದ್ದ ಜಯಂತಿಗೆ ರಫಿ ಮತ್ತು ರಮೇಶ ಸಿಕ್ಕಿದರು. ಕೆಸರೂರಿನ ಕಳವಳಕಾರ ಪರಿಸ್ಥಿತಿಯಲ್ಲಿ ನಾಚಿಕೆ ಇತ್ಯಾದಿಗಳೆಲ್ಲ ಹಾರಿಹೋಗಿದ್ದವು. ರಮೇಶ ನೇರವಾಗಿ ಅವಳಿಗೆ ತಮ್ಮ ಹಂಚಿಕೆ ವಿವರಿಸಿ ರಫಿಯ ಜೊತೆ ಪರಿಸ್ಥಿತಿ ಹತೋಟಿಗೆ ಬರುವವರೆಗೆ ಯಾರಿಗೂ ಕಾಣದಂತೆ ಇರಬೇಕೆಂದು ಹೇಳಿದ. ಇದ್ದಕ್ಕಿದ್ದಂತೆ ಒದಗಿ ಬಂದ ಸಾಹಸಕ್ಕೆ ಖುಷಿಯಿಂದಲೇ ಜಯಂತಿ ಒಪ್ಪಿ ತನ್ನ ತಂದೆ ತಾಯಿಗಳಿಗೆ ಮಾತ್ರ ತಿಳಿಸಲೇಬೇಕು, ಅವರು ಎಷ್ಟು ಸಿಟ್ಟು ಮಾಡಿದರೂ ಸರಿ ಎಂದು ರಮೇಶನಿಗೆ ಷರತ್ತು ಹಾಕಿದಳು. ರಮೇಶ ಒಪ್ಪಿದ. ಮೂವರು ದಾರಿಪಕ್ಕದ ಪೊದೆಗಳ ಮರೆಗೆ ಹೋಗಿ ಎಲ್ಲಿ ಅಡಗುವುದೆಂದು ತೀರ್ಮಾನ ಮಾಡುತ್ತಿದ್ದರು. ಆಗ ಕೆಲವರು ಗುಂಪು ಗುಂಪಾಗಿ ಬನ್ನಿ ಬನ್ನಿ, ಜೋರು ಗಲಾಟೆ ಹತ್ಕೊಂಡಿದೆಯಂತೆ, ಒಳ್ಳೆದೇ ಆಯಿತು, ಈ ಸಾಬ್ರಿಗೆ ಸರಿಯಾಗಿ ಮಗ್ಲು ಮುರಿಬೇಕು ಎಂದುಕೊಳ್ಳುತ್ತಾ ಓಡುತ್ತಿದ್ದುದು ಶಬ್ದ ಮಾತ್ರವಾಗಿ ಇವರಿಗೆ ಕೇಳಿತು. ಕಳವಳದಿಂದ ರಮೇಶ, ಬೇಗ ಯೋಚನೆ ಮಾಡಿ, ನನ್ಗೆ ಟೈಮಿಲ್ಲ ಎಂದ. ಅಷ್ಟರಲ್ಲಿ ಇನ್ನೊಂದು ಸಣ್ಣ ಗುಂಪು, ಪಾಟೀಲ್ರಿಗೆ ಯಾಕೆ ಹೊಡೆದರಂತೆ ಮಾರಾಯ, ಅವು ಯಾವ ಕಡೆಗೂ ಇಲ್ಲಿಲ್ಲ ಎಂದು ಮಾತಾಡಿಕೊಳ್ಳುತ್ತಾ ನಡೆದು ಹೋದರು. ದೊಂಬಿಯಲ್ಲೇನೋ, ಯಾರ್ಯಾರು ಅಂತ ನೋಡ್ತಾರೆ, ಪಾಪ ಎಲ್ಲೋ ಜಗಳ ಬಿಡಿಸೋದಕ್ಕೆ ಹೋಗಿದ್ದೇಕು ಅವರು ಎಂದು ಇನ್ನೊಬ್ಬ ಉದ್ಗರಿಸಿದ್ದು ಕೇಳಿತು. ಇಬ್ಬರೂ ಒಮ್ಮತದಿಂದ, ಹೊಡಿಬೇಕು ಸೂಳ್ಮಕ್ಕಿಗೆ, ಇಲ್ಲಿದ್ರೆ ಹಾದಿಗ್ ಬರಲ್ಲ ಎಂದುಕೊಳ್ಳುತ್ತಾ ಸರಸರ ಸಾಗಿದರು. ಮರೆಯಲಿದ್ದ ರಮೇಶ, ಇವರಿಗೆ ಪಾಟೀಲ್ರಿಗೆ ಹೊಡೆಯುವಷ್ಟು ತಾಕತ್ ಬಂತಾ ಎಂದು ಉದ್ಗರಿಸಿದ. ರಫಿ, ಮುನ್ಸಿಪಾಲ್ಟಿ ಪಂಪ್ ಹೌಸ್ ಹತ್ರ ಇದ್ದೀವಿ, ಅಕಸ್ಮಾತ್ ಅಲ್ಲೂ ಜನರ ಓಡಾಟ ಇದ್ರೆ ಅಲ್ಲೇ ಕಾಡೊಳಗೆ ಅವಿತುಕೊಂಡಿದ್ದೀವಿ. ಸಾಯಂಕಾಲ ಆದ್ದೇಲೆ ಟಿಬಿ ಹತ್ರ ಬರ್ತೀವಿ, ಆಗ್ಬಹುದಾ ಎಂದ. ಓ ಎಸ್, ಗುಡ್ ಲಕ್ ಎಂದವನೇ ರಮೇಶ ಎದ್ದು ದಾರಿಯಲ್ಲೇ ಊರಿನ ಕಡೆಗೆ ಓಡಿದ. ಜಯಂತಿ ಗಟ್ಟಿಯಾಗಿ, ನಮ್ಮನೆಗೆ ಹೇಳ್ಬೇಕು ಆಯ್ತಾ ಎಂದು ಕೂಗಿದಳು. ರಮೇಶ ಆಯ್ಕೆಂದು ಕೈಯಾಡಿಸುತ್ತಾ ಓಡಿದ. ರಫಿ ಜಯಂತಿ ಕಡೆಗೆ ತಿರುಗಿ ನಸುನಕ್ಕ. ರಫಿ ಜಯಂತಿ ಪಂಪ್ ಹೌಸಿನ ಬಳಿ ಅಡಗಿ ಕುಳಿತಿದ್ದಾಗ ಒಂದಷ್ಟು ಜನ ನೀರಿನ ಟ್ಯಾಂಕ್ ಕಡೆಗೆ ನೋಡಿ ನೋಡಿ ಫಾಲಿಡಾಲ್ ಹಾಕಿದಾರಂತೆ ಎಂದು ಕೂಗುತ್ತಾ ಓಡಬಂದರು. ರಫಿ ಲಂಟಾನದ ಜಿಗ್ಗನ್ನು ಸರಿಸುತ್ತಾ ಜಯಂತಿಯೊಡನೆ ಕಾಡಿನೊಳಗೆ ನುಗ್ಗಿದ. ಸ್ವಲ್ಪ ದೂರ ಒಳಗೆ ಹೇಗೇಗೋ ನುಸಳಿ ಹೋಗಿ ಕುಳಿತುಕೊಳ್ಳುವಷ್ಟು ಜಾಗ ಮಾಡಿ ಕುಳಿತುಕೊಂಡರು. ಜಯಂತಿ ಯಾವುದನ್ನೂ ಹೆಚ್ಚು ಗಮನಿಸದೆ ರಫಿ ಮುಖ ನೋಡುತ್ತಾ ಇದ್ದಳು. ಇದನ್ನು ತಿಳಿದ ರಫಿ ನಾಚಿ ಅತ್ತಿತ್ತ ಕಡ್ಡಿ ಮುರಿದು ಜಾಗ ಮಾಡಿಕೊಡುವವನಂತೆ ನಟಿಸುತ್ತಾ ಅನ್ಯಾಸಕ್ತನಾದ. ಅವರಿಬ್ಬರಿಗೂ ಕೆಸರೂರಿನಲ್ಲಿ ಬಿಗಡಾಯಿಸುತ್ತಿದ್ದ ಪರಿಸ್ಥಿತಿ ನೋಡಿ ತಾವು ಜೀವಸಮೇತ ಪಾರಾಗುವ ನಂಬಿಕೆ ಇರಲಿಲ್ಲ. ಜಯಂತಿ ಮತ್ತೆ ಮೊನ್ನಿನ ರಾತ್ರಿಯಂತೆ ರಫಿಯನ್ನು ಕುಳಿತಲ್ಲೇ ತಬ್ಬಿಕೊಂಡಳು. ರಫಿ ಮೆಲ್ಲಗೆ ಅವಳ ಆಲಿಂಗನವನ್ನು ಸಡಿಲಿಸಿ ಬಾಗಿ ಅವಳ ಲಂಗ ಕೊಂಚ ಎತ್ತಿದ. ಜಯಂತಿಗೆ ಸ್ವಲ್ಪ ಗಾಬರಿಯಾಯಿತು. ರಫಿ ಬಿಡುಗಣ್ಣಿನಿಂದ ಅವಳ ದಂತುದಂತಹ ಕಾಲುಗಳನ್ನು ಒಮ್ಮೆ ನೋಡಿ ಲಂಗ ಬಿಟ್ಟ. ಜಯಂತಿ ನಕ್ಕಳು. ರಫಿಯೂ ನಕ್ಕ. ಏನು ರಫಿ ಎಂದಳು. ಏನಿಲ್ಲಪ್ಪ ಎಂದ ರಫಿ. ಅಲ್ಲ, ಯಾಕ್ ಬಿಟ್ಟಿಟ್ಟೆ, ಬೈತೀನಿ ಅಂತನಾ? ಇಲ್ಲ ಜಯಂತಿ, ನಾನ್ ನಿನ್ಗೆ ಸಿಕ್ಕಿದ್ದೀಯಾ ಅಂತ ಏನ್ ಮಾಡಿದ್ರೂ ನಂಬಿಕೆನೇ ಬರಿಲ್ಲ. ನನ್ ಫ್ರೆಂಡ್ಲಿಗೂ ಅಷ್ಟೇ. ಮೊನ್ನೆ ರಾತ್ರಿ ನನ್ನ ತಟ್ಟಿದ್ದು ಮೋಹಿನಿ ದೆವ್ವ ಇರಬೇಕು ಅಂತ ಕೊನೆಗೆ ತೀರ್ಮಾನ ಮಾಡಿದ್ರು ಅವರೆಲ್ಲ. ಕಾಲು ತಿರುಗಾಮುರುಗಾ ಇತ್ತೋ ಸರ್ರಗಿತ್ತೋ ನೋಡ್ದಿಯೇನೋ ಅಂತ ಬೈದ್ರು.
ಅದಕ್ಕೆ ಇವತ್ತು ನೋಡಿದ್ದು. ದೆವ್ವ ಹೀಗೆ ಮುತ್ತು ಕೊಡುತ್ತಾ ಎಂದು ಬಿಗಿಯಾನಿ ಹಿಡಿದು ಮುತ್ತು ಕೊಟ್ಟಳು. ರಫಿಗೆ ಅವಳ ಮಾದಕ ಸಾನ್ನಿಧ್ಯದಲ್ಲಿ ಅವಳ ಮುತ್ತಿನಿಂದ ಅವಳು ಸಿಕ್ಕಿರುವುದರ ಬಗ್ಗೆ ಇನ್ನಷ್ಟು ನಂಬಿಕೆ ಕಡಿಮೆಯಾಯಿತು. ಇದು ಸತ್ಯ ಅಂತ ಹೇಗೆ ಖಾತ್ರಿ ಮಾಡಿಕೊಳ್ಳುವುದು ಎಂದು ಯೋಚಿಸಿದ. ಎಷ್ಟೋ ಹೊತ್ತಾದ ನಂತರ ಅವರಿಗೆ ಹೊರಗೆ ಯಾವ ಶಬ್ದವೂ ಕೇಳಲಿಲ್ಲ. ಮತ್ತೆ ಪಂಪ್ ಹೌಸಿಗೆ ಹೋಗೋಣ ಎಂದನಿಸಿತು. ರಫಿ ಜಯಂತಿಗೆ ಹಿಂಬಾಲಿಸು ಎಂದು ಹೇಳಿ ಲಂಟಾನದ ಅಡಿಯಲ್ಲಿ ನುಸಲಲಾರಂಭಿಸಿದ. ತಲೆ ಎತ್ತಲಾಗದೆ ಚತುಷ್ಪಾದಿಗಳಂತೆ ಲಂಟಾನದ ಅಡಿಯಲ್ಲಿ ಅಂಬೆಗಾಲಿ ಇಡುತ್ತಾ ತೆವಳಿದರು. ಸ್ವಲ್ಪ ಹೊತ್ತು ನುಸಳಿದ ರಫಿಗೆ ಗಾಬರಿಯಾಯಿತು. ಲಂಟಾನದೊಳಗೆ ಇಷ್ಟೊಂದು ದೂರ ತಾವು ಬಂದಿರಲೇ ಇಲ್ಲವಲ್ಲ ಎಂದು. ಲಂಟಾನದ ಜಿಗ್ಗು ಅವರು ನುಸಳಿದಂತೆ ಅಕ್ಷಯವಾಗಿ ಮುಂದುವರಿಯುತ್ತಲೇ ಇದೆ. ದಿಕ್ಕು ತಪ್ಪಿದೇವೋ? ಇಬ್ಬರಿಗೂ ಅನುಮಾನ ಶುರುವಾಯಿತು. ಗಾಬರಿಯಾಗಿ ಕೊಂಚ ದಿಕ್ಕು ಬದಲಿಸಿ ನುಸಳಿದರು. ಏನೂ ಪ್ರಯೋಜನವಿಲ್ಲ. ಆಕಾಶದ ಶೂನ್ಯದಷ್ಟೇ ಸುತ್ತೆಲ್ಲ ಲಂಟಾನದ ಜಿಗ್ಗು ಅನಂತವಾಗಿ ಹಬ್ಬಿದೆ. ಸುಮ್ಮನೆ ಕುಳಿತು ಯಾವುದಾದರೂ ಮನುಷ್ಯರ ದನಿ ಕೇಳುತ್ತದೆಯೋ ಆಲೈಸಿದರು. ಎಲ್ಲೋ ಕೇಳಿದಂತಾಗಿ ಯಾವುದೋ ದಿಕ್ಕಿನಲ್ಲಿ ಮುಂದುವರಿದರು. ಯಾವ ಪ್ರಯೋಜನವೂ ಆಗಲಿಲ್ಲ. ಸುಮ್ಮನೆ ಯಾವುದೋ ದಿಕ್ಕಿನಲ್ಲಿ ನುಸಳುತ್ತಾ ಮುಂದುವರಿಯಲಾರಂಭಿಸಿದರು. ಮೈಯೆಲ್ಲ ಗೀರಿ ರಕ್ತ ಬರಲಾರಂಭಿಸಿತು. ಬಟ್ಟೆಗಳು ಹರಿಯತೊಡಗಿದವು. ಹಾಗೆ ಅವರಿಬ್ಬರೂ ನುಸಳುತ್ತಾ ತೆವಳುತ್ತಾ ಇರಬೇಕಾದರೆ ಅವರಿಗೆ ಹಠಾತ್ತಾಗಿ ಸುರಂಗದಂತಹ ದಾರಿಯೊಂದು ಎದುರಾಯಿತು. ಯಾವೋ ಪ್ರಾಣಿಗಳು ಓಡಾಡಿ ಮಾಡಿದ ದಾರಿಯಂತೆ ಕಂಡಿತು. ಅವರು ಅಡಿ ನುಸಳುವುದನ್ನು ಬಿಟ್ಟು ಅದರಲ್ಲಿ ಕುಳಿತು ಸುಧಾರಿಸಿಕೊಳ್ಳತೊಡಗಿದರು. ಆಗ ಸರಿಯಾಗಿ ಲಂಟಾನದ ನೆತ್ತಿಯಿಂದ ಜಿನುಗುತ್ತಿದ್ದ ಸೂರ್ಯಪ್ರಭೆ ಮಂಕಾಗತೊಡಗಿತು. ಕೊನೆಗೆ ಗ್ರಹಣ ಹಿಡಿದಾಗ ಆಗುವಂತೆ ಬಿಸಿಲು ಬೆಳದಿಂಗಳಾಯಿತು. ರಫಿಯ ಮೂಗಿಗೆ ಸುಟ್ಟ ಹಸಿ ಎಲೆಗಳ ವಾಸನೆ ಹಡೆಯಿತು. ಎಲ್ಲೋ ಬೆಂಕಿ ಬಿದ್ದಿದೆ. ಟನ್ನುಗಟ್ಟಲೆ ಇರುವ ಲಂಟಾನದ ಜಿಗ್ಗಿಗೆ ಬೆಂಕಿ ಹತ್ತಿದರೆ ಏನು ಗತಿ ಎಂದು ಇಬ್ಬರೂ ಸುಧಾರಿಸಿಕೊಂಡು ಆ ಸುರಂಗದಲ್ಲೇ ವೇಗವಾಗಿ ಮುಂದುವರೆದರು. ಹೊಗೆ ದಟ್ಟವಾಗುತ್ತಾ ಹೋಯಿತು. ಆ ದಾರಿಯಲ್ಲಿ ಒಂದಷ್ಟಾಗಲ ಜೌಗಿನ ಜಾಗವೊಂದನ್ನು ಕಂಡರು. ಅಷ್ಟಾಗಲ ಲಂಟಾನ ಆಕ್ರಮಣ ನಿಲ್ಲಿಸಿತ್ತು. ಅವರಿಗೆ ಕವಿಯುತ್ತಾ ಇರುವ ಹೊಗೆಯಲ್ಲಿ ಎಡಗಡೆ ಒಂದು ಪರ್ವತಾಗ್ರದ ಬಂಡೆಗಳ ನೆತ್ತಿಯ ಕಲ್ಲು ಕಾಣಿಸಿತು. ಬಲಕ್ಕೆ ಒಂದು ಧೂಪದ ಮರದ ಬುಡದಲ್ಲಿ ಅಗಲವಾಗಿ ಕೊಬ್ಬಿ ಬೆಳೆದಿದ್ದ ಒಂದು ಏಲಕ್ಕಿ ಹಿಂಡಿಲು ಕಾಣಿಸಿತು. ಅದರ ಬಡ್ಡೆಗಳಲ್ಲಿ ಕಾಲಿಡಲು ಅಸಾಧ್ಯವಾದಷ್ಟು ಗಜುಗ ಗಾತ್ರದ ಕಾಯಿಗಳು ಯಾರೂ ಕೀಳದೆ ಹಣ್ಣಾಗಿ ಹರಡಿಕೊಂಡಿದ್ದವು. ರಫಿ ಜಯಂತಿ ಇಬ್ಬರೂ ಆಶ್ಚರ್ಯಚಕಿತರಾಗಿ ಅದನ್ನು ನೋಡಿದರು. ಅಷ್ಟರಲ್ಲಿ ಹೊಗೆ ದಟ್ಟವಾಗತೊಡಗಿತು. ಚರಪರ ಹಸಿ ಎಲೆಗಳು ಸ್ಫೋಟಿಸುತ್ತಾ ಹೊತ್ತುಕೊಳ್ಳುತ್ತಿರುವ ಸದ್ದು ಕೇಳಿತು. ಸುಸ್ತಾಗಿ ಬಾಡಿದ ಹೂವಿನಂತಾಗಿದ್ದ ಜಯಂತಿಯನ್ನು ಎಳೆದುಕೊಂಡು ರಫಿ ಪರ್ವತಾಗ್ರದ ದಿಕ್ಕಿನಲ್ಲಿ ಲಂಟಾನದ ಅಡಿಗೆ ತಲೆ ಕೊಟ್ಟು ನುಗ್ಗಿದ. ಅಯ್ಯೋ ಎಂದು ಸುಸ್ತಾದ ಜಯಂತಿ ಉದ್ಗರಿಸಿದಳಳು. ಹೆದರಬೇಡ ಬಾ ಜಯಂತಿ, ಇದರ ನೆತ್ತಿಗೆ ಹೇಗಾದರೂ ಮಾಡಿ ಹೋಗಿಬಿಡೋಣ. ಅಲ್ಲಿ ಕಲ್ಲಿದೆ, ಆದ್ದರಿಂದ ಬೆಂಕಿ ಬರಲಾರದು. ರಫಿ ಧೈರ್ಯ ಹೇಳಿದ. ಲಂಟಾನದ ಕೆಳಗಿನ ಒಣಕಡ್ಡಿಗಳನ್ನು ಲಟಲಟ ಮುರಿಯುತ್ತಾ ರಫಿ ನುಗ್ಗಿದ. ಜಯಂತಿ ಪ್ರಯಾಸದಿಂದ ಹಿಂಬಾಲಿಸಿದಳು. ಅವರು ತೆವಳುತ್ತಾ ನೆಲ ಕಡಿದಾಗುತ್ತಾ ಹೋಯಿತು. ಅಂತೆಯೇ ಲಂಟಾನದ ಕಟ್ಟಣಿಯು ತೆಳುವಾಗತೊಡಗಿತು. ಹೊಗೆಯೂ ಕೊಂಚ ತೆಳುವಾಯಿತು. ಆದರೆ ಜಯಂತಿ ಬಸವಳದಿ ಸೋಲತೊಡಗಿದಳು. ಇಬ್ಬರ ಮೈ ರಕ್ತಮಯವಾಗಿತ್ತು. ಲಂಟಾನದ ಜಿಗ್ಗು ಮುಗಿಯುವ ಹೊತ್ತಿಗೆ ಜಯಂತಿಗೆ ತನ್ನೆಲ್ಲ ಶಕ್ತಿಯೂ ವ್ಯಯವಾಗಿ ಕುಸಿದು ಬಿದ್ದೇ ಬಿಟ್ಟಳು. ಜಯಂತಿ, ಇನ್ನೊಂದು ಸ್ವಲ್ಪ ದೂರ, ರಫಿ ಬೇಡಿಕೊಂಡ. ಇಲ್ಲ ರಫಿ, ನನಗೆ ಬದುಕೋ ಇಷ್ಟ ಇಲ್ಲ. ನೀನು ಹೇಗಾದರೂ ಮಾಡಿ ಬೆಂಕಿಯಿಂದ ತಪ್ಪಿಸಿಕೋ ಎಂದಳು. ಮುಂದೆ ಇದ್ದವನು ಕಡದಾದ ಪರ್ವತವನ್ನೊಮ್ಮೆ ನೋಡಿದ. ಜಯಂತಿಯನ್ನು ಹೊತ್ತು ಹತ್ತಲು ಸಾಧ್ಯವೇ ಇರಲಿಲ್ಲ. ಜಯಂತಿ ಎಂದ. ಹೋಗು ರಫಿ, ಹೊಗೆ ಹೆಚ್ಚಾಗ್ತಾ ಇದೆ ಎಂದಳು. ಹೊಗೆ ಕುಡಿದು ಅವಳ ಕಣ್ಣುಗಳಲ್ಲಿ ಜೀವದ ಆಸೆಯೇ ಇರಲಿಲ್ಲ. ಸಾಧ್ಯವೇ ಇಲ್ವಾ ಕೇಳಿದ. ನಿತ್ರಾಣದ ಪ್ರಯಾಸದ ನಸುನಗುವೊಂದು ಜಯಂತಿಯ ಮೋರೆಯಲ್ಲಿ ಸುಳಿಯಿತು. ಸುತ್ತ ನೋಡಿ ಏನನ್ನೋ ನಿಶ್ಚಯಿಸಿದವನಂತೆ ರಫಿ ಇಳಿದು ಬಂದು ಅವಳ ತಲೆಯನ್ನು ತೊಡೆಯ ಮೇಲಿಟ್ಟುಕೊಂಡು ಕುಳಿತ. ಅವನ ಕಣ್ಣುಗಳಲ್ಲಿ ನೀರಾಡುತ್ತಿತ್ತು. ಜಯಂತಿ, ಹೆದರಿ ಬೆನ್ನು ತೋರಿಸುವನಾಗಿದ್ರೆ ಅವತ್ತು ರಾತ್ರಿನೇ ನಿನ್ನ ಕಂಡು ಓಡಿ ಹೋಗ್ತಿದ್ದೆ ಜಯಂತಿ. ಇಂಗ್ಲಿಷ್ ಗೌಡ ಜೊತೆ ನಿನ್ನ ಜೊತೆ ರಮೇಶ ಕಳಿಸಿದ್ದು ಯಾಕೆ ಗೊತ್ತಾ? ಕಾಡಲ್ಲಿ ಲವ್ ಮಾಡಲಿ ಅಂತ ಅಲ್ಲ, ನಿನ್ನ ನೋಡ್ಕೊಳ್ಳೋದಕ್ಕೆ. ನಾನ್ ನಿನ್ನ ಬಿಟ್ಟು ಜೀವ ಉಳಿಸಿಕೊಂಡ್ರೆ ನಾಳೆ ಅವರಿಗೆ ಮುಖ ತೋರು ಹಂಗಿಲ್ಲ. ನೀನು ಮನಸ್ಸು ಮಾಡಬೇಕು, ಇಲ್ಲ ಇಬ್ಬರೂ ಭಸ್ಮವಾಗಬೇಕು. ಜಯಂತಿಯ ತಲೆ ನೇವರಿಸುತ್ತಾ ರಫಿ ಹೇಳಿದ. ಜಯಂತಿ ಇಂತಹ ತ್ಯಾಗಮಯ ಪ್ರೀತಿ ಕರ್ತವ್ಯ ಪ್ರಜ್ಞೆಯನ್ನು ಅವಳ ಜೀವನದಲ್ಲಿ ಕಂಡೇ ಇರಲಿಲ್ಲ. ಇದ್ದಬದ್ದ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿಕೊಂಡು ಪ್ರಯತ್ನಿಸು ನಡೆ ರಫಿ ಎಂದಳು. ರಫಿಯ ಕೈ ಹಿಡಿದು 3 ಕಾಲಿನಲ್ಲಿ ಇಬ್ಬರೂ ತೆವಳುತ್ತಾ ಜಾರುತ್ತಾ ಮತ್ತೆ ತೆವಳುತ್ತಾ ಪರ್ವತದ ನೆತ್ತಿಗೆ ಹತ್ತಿರವಾಗತೊಡಗಿದರು. ಮೇಲೇರಿದಂತೆ ಶುಭ್ರ ಗಾಳಿ ಅವರಿಗೆ ಚೈತನ್ಯ ಕೊಡಲಾರಂಭಿಸಿತು. ಬೆಟ್ಟದ ನೆತ್ತಿಯ ಹೆಗ್ಗಲ್ಲುಗಳ ಶುಭ್ರ ಹವೆಗೆ ಅವರು ಕಾಲಿಟ್ಟಾಗ ಅವರಿಗೆ ಪುನರ್ಜನ್ಮ ಬಂದಂತೆನಿಸಿತು. ಆದರೆ ಶಕ್ತಿಯೇ ಇಲ್ಲದೆ ಸಜೀವ ಶವಗಳಂತಾಗಿದ್ದರು. ಜೋತಾಡುವ ಚಿಂದಿಯ ತೋರಣವಾಗಿದ್ದ ಬಟ್ಟೆಗಳನ್ನು ಕಿತ್ತು ಎಸೆದರು. ರಫಿಗೆ ಈಗ ಲಂಗ ಎತ್ತಿ ಅವಳ ಕಾಲುಗಳನ್ನು ನೋಡಬೇಕಾದ ಪ್ರಮೇಯವೇ ಇರಲಿಲ್ಲ. ಏನು ಬೇಕಾದರೂ ಇಬ್ಬರಿಗೂ ದೃಷ್ಟಿ ಲಭ್ಯವಿತ್ತು. ಜಯಂತಿ ರಫಿಯ ಕೈ ಹಿಡಿದು ಅಸಾಧ್ಯವನ್ನು ಸಾಧಿಸಿದ್ದಳು. ಬಂಡೆಯಿಂದ ಕೆಳಗಿಣುಕಿದಾಗ ಅವರು ಕಂಡ ದೃಶ್ಯದಿಂದ ಅವರು ಸ್ತಂಭೀಭೂತರಾದರು. ಕಾಳಿಚ್ಚಿನಿಂದೆದ್ದ ಹೊಗೆಯ ಸ್ನಿಗ್ಧ ಪ್ರವಾಹ ಆಕಾಶಕ್ಕೆ ಹೋಗದೆ ನೆಲಮಟ್ಟದಲ್ಲಿ ಏನೂ ಕಾಣದಂತೆ ಮುಚ್ಚತ್ತಾ ಮುಂದುವರೆಯತೊಡಗಿತ್ತು.
ದೂರದ ಜೇನುಕಲ್ಲುಗುಡ್ಡ, ಅದರ ತಪ್ಪಲಿನಲ್ಲಿದ್ದ ಕೆಸರೂರು ಎಲ್ಲ ಆಗಲೇ ಮಸುಕಾಗತೊಡಗಿದ್ದವು. ಯಾರೇ ಅದು ಒಲೆಗೆ ಹಸಿ ಸೌದೆ ಹಾಕಿರೋದು? ಮನೆಯೆಲ್ಲ ಹೊಗೆ ಮಾಡ್ತಿದ್ದೀರಲ್ಲ, ಊದಿ ಊದಿ ಎಂದು ರಾಮಾಚಾರಿ ಮನೆಯೊಳಗೆ ನುಗ್ಗಿದ ದಟ್ಟ ಹೊಗೆ ಕಂಡು ಕೂಗಿದ. ಹೋಗಿ ನೋಡಿದ. ಹೊಗೆ ಬರಿರೋದು ತಮ್ಮ ಮನೆ ಒಲೆಯಿಂದಲ್ಲ ಎಂದು ಮನವರಿಕೆಯಾಯಿತು ಆ ಹಾರುವಯ್ಯನಿಗೆ. ಊರೊಳಗೆ ದೊಂಬಿ ಜೋರಾಗಿದ್ದೇಕೋ ಏನು ಮನೆಗಳಿಗೆ ಬೆಂಕಿ ಕೊಟ್ಟುಕೋತಾ ಇದ್ದಾರಂತ ಕಾಡ್ತಿದೆ. ಆಚಾರಿ ಸೂಳೆ ಮಗನ ಮಾಟು ಕೇಳಿ ಆ ಸಾಬನ್ನ ಮತಾಂತರ ಮಾಡ್ತೀವಂತ ಸುದ್ದಿ ಹಬ್ಬಿಸಿದ್ಯಾಕೋ ಸರಿ ಹೋಗ್ಲಿಲ್ಲ ಎಂದು ಗೊಣಗಿಕೊಂಡ. ಊರೊಳಗೆ ಹಿಂದೂಗಳಿಗೂ ಸಾಬರಿಗೂ ಹೊಡೆದಾಟ ಶುರುವಾಗಿದೆ ಎಂದು ವಾರ್ತೆ ಬಂದೊಡನೆ ರಾಮಾಚಾರಿ ಮನೆ ಬಾಗಿಲು ಭದ್ರಪಡಿಸಿಕೊಂಡು ಹೊಕ್ಕೊಂಡಿದ್ದ. ಅವನ ಮನೆಗೆ ಬೆಂಕಿ ಬಿದ್ದಿದೆಯೇನೋ ಎಂದು ಗುಮಾನಿಯಿಂದ ಕಿಟಕಿಯಿಂದ ಹೊರಗೆ ಇಣುಕಿ ನೋಡಿದ ರಾಮಾಚಾರಿಯ ಕಣ್ಣುಗಳಿಗೆ ಹೊರಗೆ ಬೀದಿಯಲ್ಲಿ ಓಡಿಬಡುತ್ತಿದ್ದ ತಮ್ಮಣ್ಣಗೌಡ ಕಾಣಿಸಿದ. ಬಾಗಿಲು ತೆರೆದು ಒಳಗೆ ಬಿಟ್ಟು, ಏನು ತಮ್ಮಣ್ಣ, ಬಿತ್ತ ಸಾಬರಿಗೆ ಸರಿಯಾಗಿ ಎಂದ. ಆ ಸೂಳೆ ಮಕ್ಗೆ ಇನ್ನು ಯಾವತ್ತೂ ತಲೆ ಎತ್ತದ ಹಾಗೆ ಕೊಟ್ಟಿದ್ದೀವಿ. ನಮ್ಮಡಿಯವರಿಗೂ ಬಹಳ ತೊಂದರೆ ಆಗಿದೆ ಮಾರಾಯ. ಇಬ್ರು ಮಕ್ಕುಮರಿ ನೋಡ್ಲೆ ಮಾರಾಮಾರಿ ಮಾಡ್ಕೊಂಡಿದ್ದಾರೆ. ಏನಾಗ್ತದೋ ನೋಡ್ಬೇಕು. ಅದಿಲ್ಲೀಗ ಗೆದ್ದೋರು ಸೋತೋರು ಸಾಬ್ರು ಹಿಂದೂ ಯಾರೂ ಉಳಿಯೋ ಮುಖ ಕಾಣಿಲ್ಲ. ಆ ಲಂಟಾನದ ಜಿಗ್ಗಿಗೆ ಬೆಂಕಿ ಬಿದ್ದಿದೆ. ಏನು ಹೊಗೆ ಹೊಗೆ, ಇಂಥ ಥರ ಅಂತಿಲ್ಲ ಎಂದ ತಮ್ಮಣ್ಣ. ಅಯ್ಯಯ್ಯೋ, ಯಾರಾಡಿದ್ರಪ್ಪ ಈ ಕೆಲ್ಸ? ಎಲ್ಲ ಬೆಂದು ಬೂದಿ ಆಗ್ತೀವಿ. ಓಡೋಗಿ ಓಡೋಗಿ ನಮ್ಮಿಂದ ಬೆಂಕಿ ಕುಡಿ ಎಂದ ರಾಮಾಚಾರಿ. ಹೇಗ್ ಕೊಡೋದ್ ರಾಮಾಚಾರೇ? ಅಲ್ಲಿ ನಳು ಮಧ್ಯ ಹರಿಜನ ಕೇರಿ ಬಂತಲ್ಲ. ಅದೆಲ್ಲ ಈ ನೋಡೋ ಕಾಲ ಅಲ್ಲ. ಹೂಥ ಹೆಂಗಸ್ರು ಮಕ್ಯುಮರಿ ಎಲ್ಲ ಉರುಗೋಗ್ತಾರೆ. ಸಾಯ್ತಾ ಸಾಯ್ತಾ ಆ ಪಾಪ ಯಾಕೆ? ಹೇ ಗೌಡ, ಆ ಸೂಳೆ ಮಕ್ ಆವತ್ತು ಸಾಬರ ಜಾತಿಗೆ ಸೇವಂತ ಉಗಿದು ಕಳಿಸಿದ್ದನ್ನ ಮರೆಯೇನೋ? ಹೋಗ್ಲಿ ಈಗ ಸಾಬರ ಜೊತೆಗೆ ಎಂದು ಭಯ ರೋಷದಿಂದ ಕೂಗಿದ ರಾಮಾಚಾರಿ. ತಮ್ಮಣ್ಣನಿಗೂ ಅದರಿಂದ ಅವನ ಕರುಣೆಯೆಲ್ಲ ಇಂಗಿಹೋಯ್ತು. ಅದ್ರಿ ಅನ್ನಿ, ನಾವು ಎಷ್ಟೇ ಮಾಡಿದ್ರೂ ಆ ಸೂಳೆ ಮಕ್ ಉಂಡ ಮನಿಗೆ ಎರಡು ಬಗೆಯುವುದು ಬಿಡಲ್ಲ. ನಮ್ಮ ಜೀವ ನಾವು ಉಳಿಸ್ಕೊಳ್ಳೋಣ, ಅವರೇನಾದ್ರೂ ಮಾಡ್ಕೊಳ್ಳಿ ಎಂದು ತಮ್ಮಣ್ಣ ಊರ ಹೊರವಲಯದ ಲಂಟಾನ ಜಿಗ್ಗಿನ ಕಡೆಗೆ ಓಡಿದ. ಆ ವೇಳೆಗಾಗಲೇ ಕೆಸರೂರು ದಟ್ಟ ಹೊಗೆ ಕವಿದೇ ಬಿಟ್ಟಿತ್ತು. ಅನೇಕರು ಕೆಮ್ಮತೊಡಗಿದ್ದರು. ಕೆಲವರು ಏದಿಸಿರು ಬಿಡಲೊಡಗಿದ್ದರು. ಹಲವರು ಅಸ್ತಮಾದವರಂತೆ ದಮ್ಮು ಎಳೆಯತೊಡಗಿದ್ದರು. ಕೆಲವರು ಕೆಮ್ಮಿ ಆಳ್ಳೆ ಹಿಡಿದುಕೊಂಡಿದ್ದರು. ಅನೇಕರು ಆ ಹೊಗೆಯಲ್ಲೇ ಆದಷ್ಟು ಬೇಗ ತಮ್ಮ ರೋಚುಗಳನ್ನೆಲ್ಲ ತೀರಿಸಿಕೊಳ್ಳುವ ಸುಸಮಯ ಎಂದು ಕತ್ತಿ ದೊಣ್ಣೆಗಳೊಂದಿಗೆ ಎತ್ತೆತ್ತಲೋ ಓಡುತ್ತಿದ್ದರು. ಶ್ರೀನಿವಾಸರಾಯ ಅರೆಜೀವವಾಗಿ ಬ್ಯಾಂಕ್ ಹೊರಗೆ ರಕ್ತ ಸುರಿಸುತ್ತಾ ಬಿದ್ದಿದ್ದ. ಬ್ಯಾಂಕ್ ಲೂಟಿಯಾಗಿತ್ತು. ತಮ್ಮಣ್ಣಗೌಡ ಲಂಟಾನಕ್ಕಿ ಊರ ಕಡೆಯಿಂದ ಎಷ್ಟು ಬೆಂಕಿ ಕೊಟ್ಟರೂ ಜ್ವಾಲೆ ಏಳಲೇ ಇಲ್ಲ. ಕವಿಯುತ್ತಿದ್ದ ಹೊಗೆಗೋ ಏನೋ. ಆದರೂ ತಮ್ಮಣ್ಣ ರಾಮಾಚಾರಿಯ ಸಲಹೆಯನ್ನು ಶಿರಸಾವಹಿಸಿ ಪ್ರಯತ್ನಿಸುತ್ತಲೇ ಇದ್ದ. ಅಷ್ಟರಲ್ಲಿ ಹರಿಜನರ ಕೇರಿಯಿಂದ ಒಂದಷ್ಟು ಜನ ಯುವಕರು ದೊಣ್ಣೆ ತಗೊಂಡು ಅವನ ತನುಗ್ಗಿದರು. ಹರಿಜನರ ಮಾರ ತಮ್ಮಣ್ಣಗೌಡ ಬೆಂಕಿ ಕೊಡುತ್ತಿರುವುದನ್ನು ನೋಡಿ ಹರಿಜನ ಕೇರಿಗೆ ಓಡಿ ಹೋಗಿ, ಗೌಡ್ಗೋಳು ಕೇರಿಗೆ ಬೆಂಕಿ ಕೊಡ್ತಾ ಇದ್ದಾರೆ ಕಣೋ ಎಂದು ಹೊರಗೆ ಗುಂಪಾಗಿ ನಿಂತು ಸಮಾಲೋಚನೆ ಮಾಡುತ್ತಿದ್ದ ಕುಲಬಾಂಧವರೆದುರು ಕೂಗಿದ. ಆ ಹರಿಜನರೆಲ್ಲ ಎಲ್ಲಿಂದ ಇಷ್ಟೊಂದು ಹೊಗೆ ಬರುತ್ತಿದೆ ಎಂದು ಸಂಶಯಾಕುಲಿತರಾಗಿ ಯೋಚಿಸುತ್ತಿದ್ದರು. ಮಾರನ ಮಾತುಗಳನ್ನು ಕೇಳಿದ ಕೂಡಲೇ ಭಯಗ್ರಸ್ತರಾಗಿ ಹೆಂಗಸರು ಮಕ್ಕಳೆಲ್ಲ ಬಿಡಾರದಿಂದ ಹೊರಗೆ ಬಂದರು. ಆಗಲೇ ಅವರೆಲ್ಲ ಹೊಗೆ ಕುಡಿದು ಕೆಮ್ಮಿ ಕಂಗಾಲಾಗಿದ್ದರು. ಕೆಲವರಿಗೆ ಹೊಗೆ ಕುಡಿದು ಕೈಕಾಲುಗಳಲ್ಲೆಲ್ಲ ಬಳಲಿಕೆ ಆರಂಭವಾಗಿತ್ತು. ಯಾತಾ ಸಾಯ್ತಾ ಆ ಸೂಳೆಮಕ್ 4 ಜನ ತರದು ಸಾಯೋಣ ಬರ್ಲೇ ಎಂದು ಒಬ್ಬ ರೋಷದಿಂದ ಕೂಗಿದ. ಒಂದಷ್ಟು ಜನ ಕತ್ತಿ ದೊಣ್ಣೆ ತಗೊಂಡು ಮಾರನ ನೇತೃತ್ವದಲ್ಲಿ ನುಗ್ಗಿದರು. ಹರಿಜನರ ಗುಂಪನ್ನು ನೋಡಿ ತಮ್ಮಣ್ಣ ದೊಂಡೆ ಬಿಸಾಡಿ ಕೆಮ್ಮುತ್ತಾ ಓಡತೊಡಗಿದ. ಹರಿಜನರು ಅವನ ಹಿಂದೆಯೇ ಕೆಮ್ಮುತ್ತಾ ರೋಷದಿಂದ ಓಡಿದರು. ಕೊಂಚ ದೂರ ಓಡುವುದರೊಳಗೆ ತಮ್ಮಣ್ಣ ಆಳ್ಳೆ ಹಿಡಿದುಕೊಂಡು ಕುಸಿಲ. ಹರಿಜನರು ಅವನ ಬಳಿಗೆ ಬರುವುದರೊಳಗೆ ಅವನ ಪ್ರತಿ ಕೆಮ್ಮಿಗೂ ಬಾಯಿಯಿಂದ ರಕ್ತ ಉಕ್ಕುತ್ತಿತ್ತು. ಕೆಮ್ಮುತ್ತ ಹರಿಜನರು ಅವನ ಅಂತ್ಯವನ್ನು ನೋಡಿದರು. ಅವರಿಗೆ ಹಠಾತ್ತಾಗಿ ತಮ್ಮ ಸೇಡಿನ ಅರ್ಥಹೀನತೆ ಅರಿವಾಗತೊಡಗಿತು. ಅವರಲ್ಲೇ ಇಬ್ಬರು ಕೆಮ್ಮುತ್ತಾ ಆಳ್ಳೆ ಹಿಡಿದುಕೊಂಡು ಕುಳಿತರು. ಎಲ್ಲರಲ್ಲೂ ಒಂದು ಬಗೆಯ ಶಕ್ತಿಹೀನತೆ, ನಿದ್ದೆಯ ಜೋಂಪಿನಂಥ ಅಮಲು. ಹೊರಗಡೆ ಒಬ್ಬರನ್ನೊಬ್ಬರು ಕೊಲ್ಲಲು ಹೆಣಗುತ್ತಿದ್ದರೆ, ಆಸ್ಪತ್ರೆಯಲ್ಲಿ ಡಾಕ್ಟರು ಪಾಟೀಲರನ್ನು ಉಳಿಸಲು ಹೆಣಗುತ್ತಿದ್ದರು. ಹೊಟ್ಟೆಯೊಳಗೆ ಹಾಕಿದ ಹೊಲಿಗೆಗಳು ಬಿಚ್ಚಿಕೊಂಡು ಅಂತರೀಕ ರಕ್ತಸ್ರಾವವಾಗಿ ಸಾಯುವುದು ಖಚಿತವಿತ್ತು. ಅದಕ್ಕಾಗಿ ಡಾಕ್ಟರು ತಾವೇ ಕೆಮ್ಮುತ್ತಾ ಅವರಿಗೆ ಆಕ್ಸಿಜನ್ ಕೊಡುತ್ತಿದ್ದರು. ಕವಿದ ಹೊಗೆ ದಟ್ಟಿಸುತ್ತಾ ಹೋಯಿತು. ಹೊರಗಡೆ ರಾಮಚಂದ್ರ, ಅವನ ಶಿಷ್ಯರು, ಅಂಗಾಡಿ, ಹೆಗ್ಡೆ, ಸಿದ್ದಪ್ಪ ಎಲ್ಲ ಕಾಯುತ್ತಾ ಕೆಮ್ಮುತ್ತಾ ಏನು ಮಾಡುವುದೆಂದು ತೋಚದೆ ಕುಳಿತಿದ್ದಾಗ ಒಳಗೆ ಪೆಥಡಿನ್ ನಿದ್ದೆಯಲ್ಲೇ ಪಾಟೀಲರು ಕೆಮ್ಮತೊಡಗಿದ್ದು ಕೇಳಿಸಿತು. ಕೆಮ್ಮುತ್ತ ಡಾಕ್ಟರು ಎಮರ್ಜೆನ್ಸಿ ವಾರ್ಡಿನ ಬಾಗಿಲು ತೆರೆದು ಹೊರಗೆ ಬಂದರು. ಐಆಮ್ ಸಾರಿ ಎಂದರು. ಹೊಗೆಯ ದಟ್ಟಣಿ ಅಲೆಯಾಗಿ ನುಗ್ಗತೊಡಗಿತು. 6 ವರ್ಷದಿಂದ ನಿರಂತರವಾಗಿ ಆತ್ಮ ಮತ್ತು ಪರಿಸರಗಳೆರಡನ್ನೂ ಕಲುಷಿತಗೊಳಿಸಿಕೊಳ್ಳುತ್ತಾ ಬಂದ ಸಂಸ್ಕೃತಿಗೆ ಅದರ ಪರಿಣ ತಟ್ಟಲಾರಂಭಿಸಿತ್ತು. ಎಂಥ ಬಿರುಬೇಸಿಗೆಯಲ್ಲೂ ಶುಭ್ರ ತಂಗಾಳಿ ಸೂಸಿದ ವಿಪಿನ ಈಗ ಲಂಟಾನದ ಹಸಿ ಎಲೆಗಳು ಸೀಯುವ ಭೀಕರ ಕಾರ್ಮೋಡವೊಂದನ್ನು ಉಗಿಯತೊಡಗಿತು. ಊರಿನ ಜನಕ್ಕೆ ತಾವು ಮಾಡಿದ ತಪ್ಪು ಅರಿವಾಗುವುದರೊಳಗೆ ಹೊಗೆಯ ಗುಂಗಿನಲ್ಲಿ ಭ್ರಾಂತರಾಗಿ ಕೆಮ್ಮಿ ಸುಟ್ಟು ಬೂದಿಯಾಗುವುದಕ್ಕೆ ಮೊದಲೇ ಅನೇಕರು ಅಸುನೀಗಿದರು.
ಉಳಿದವರು ಮೃತಾವಸ್ಥೆಗಿಳಿದರು. ರಫಿಗೂ ಜಯಂತಿಗೂ ಏನು ಕಣ್ಣಿಗೆ ಕಾಣಿಸುತ್ತಿರಲಿಲ್ಲ. ಮೇಲೆ ನಡೆದು ಹೋಗಬಹುದು ಎನ್ನುವಷ್ಟು ಸ್ನಿಗ್ಧ ಹೊಗೆಯ ಸಮುದ್ರವೊಂದು ಜೇನುಕಲ್ಲುಗುಡ್ಡದ ನೆತ್ತಿಯೊಂದನ್ನು ಮಾತ್ರ ಬಿಟ್ಟು ಮುಚ್ಚಿಕೊಂಡಿತ್ತು. ಕೆಳಗೆ ಕಾಳಿಚ್ಚಿನ ಕಾಳರುದ್ರ ನರ್ತನ. ಭರೋ ಎಂದು ಉರಿಯುವ ಕಾಳಿಚ್ಚಿನ ಬೆಂಕಿಯ ಕೈಗಳು ಹೊಗೆಯಲ್ಲೇ ನೆಗೆನೆಗೆದು ಹಾರಿಸುತ್ತಿದ್ದವು. ಉರಿಯುತ್ತಿರುವಲ್ಲಿ ಬಿಸಿಗಾಳಿಯ ರಭಸಕ್ಕೆ ಕಿಡಿಗಳು ಹತ್ತಿಕೊಂಡ ಎಲೆಗಳು ಭದ್ರನೆ ತಿರುಗುತ್ತಾ ಗಾವುದಗಾವುದು ಹಾರಿ ಲಂಟಾನದೊಂದಿಗೆ ಬೀಳುತ್ತಿತ್ತು. ಅಲ್ಲಿ ಶುರುವಾಗುತ್ತಿತ್ತು ಹೊಗೆಯ ವಿಕಟಾಟ್ಟಹಾಸ. ಹೊಗೆ ತೀರಾ ಸ್ನಿಗ್ಧವಾಗಿ ಹಾಲಿನಷ್ಟು ಬೆಳ್ಳಗಿನ ಹೊನಲೊಂದು ಏಳುವ ವೇಳೆಯದ ಅದರ ಮೂಡದಲ್ಲಿ ಉತ್ಪತ್ತಿಯಾಗುವ ಅಸ್ಫೋಟಕ ಅನಿಲಕ್ಕೆ ಮೊದಲೇ ಉರಿಯುತ್ತಿದ್ದ ಜ್ವಾಲೆಗಳಿಂದ ಬೆಂಕಿಯ ಚೆಂಡೊಂದು ಹಾರಿ ಕುಳಿತು ಅಲ್ಲಿ ಸಿಡಿದಂತೆ ಹತ್ತಿಕೊಳ್ಳುತ್ತಿತ್ತು. ಸರಿ, ಅಲ್ಲಿ ಏಳುವ ಬೆಂಕಿಯ ರೌಸಿಗೆ ಹಾರಿದ ಎಲೆಗಳು ಇನ್ನೂ ಹಲವಾರು ಕಡೆ ಹೊಗೆ ಎಬ್ಬಿಸಿ ಅಸ್ಫೋಟಿಸುತ್ತಿದ್ದವು. ಕಾಳ್ಳಿಚ್ಚು ಒಂದು ಕಡೆಯಿಂದ ಮುಂದುವರೆಯದೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹತ್ತಿ ಹತ್ತಿ ಕೆನ್ನಾಲಿಗೆಯ ಜ್ವಾಲೆಗಳು ಕುಣಿಯತೊಡಗಿದವು. ಬೆಂಕಿಯ ಪ್ರಳಯ ನರ್ತನದ ಪಾದ ಇಡೀ ಲಂಟಾನದ ಕಾಡಿನ ವೇದಿಕೆಯ ಮೇಲೆ ಧಗಧಗ ಎಂದು ನರ್ತಿಸಲಾರಂಭಿಸಿತು. 5-6 ಕಾಡೆಮ್ಮೆಗಳು ಹೊಗೆಗೆ ಸಿಕ್ಕಿ ಜರ್ಜರಿತವಾಗಿದ್ದರೂ ಯಮಸಾಹಸದಿಂದ ಕೂಡುಗಲ್ಲಿನ ನೆತ್ತಿಯನ್ನು ಹತ್ತಲಾರಂಭಿಸಿದವು. ಅದರಲ್ಲಿ ಒಂದು ನಿತ್ರಾಣವಾಗಿ ಕುಸಿದು ದಡದಡ ಉರುಳುತ್ತಾ ಹೊಗೆಯ ಸಮುದ್ರದಲ್ಲಿ ಮಾಯವಾಯಿತು. ಮಿಕ್ಕವು ಹೇಗೋ ಹತ್ತಿ ಬಂದು ನೆತ್ತಿಯ ಮೂಲೆಯಲ್ಲಿ ಏಗುಸಿರು ಬಿಡುತ್ತಾ ಜಾಗ ಮಾಡಿಕೊಂಡು ನಿಂತವು. ಹಸಿ ಲಂಟಾನದ ಸುಟ್ಟ ಎಲೆಯ ಹೊಗೆಗಿರುವ ಮಾದಕ ಗುಡವೋ ಏನೋ. ಸುಲೇಮಾನ್ ಬೇರಿ ತನ್ನ ಸಾಕ್ಷಿಗಳು ಸಿಕ್ಕದಂತೆ ಬೆಂಕಿ ಕೊಡಲು ಕಳಿಸಿದ ಇಬ್ಬರಲ್ಲಿ ಒಬ್ಬ ಹೊಗೆ ತಮ್ಮ ಸುತ್ತ ಬಳಸಿ ಕವಿಯತೊಡಗಿದೊಡನೆ ದಿಗ್ಮೂಢನಾದ. ಹತ್ತಿಕೊಂಡು ಹೊಗೆಯಿಲ್ಲದೆ ಉರಿಯುತ್ತಿರುವ ಜಾಗವೇ ಶುಭ್ರವಾದ ಹೊರದಾರಿಯಂತೆ ಕಂಡು ಅವನು ಬೆಂಕಿಯೊಳಗೆ ನೇರವಾಗಿ ಪ್ರಯಾಣ ಮಾಡಿಲ್ಲ. ಇನ್ನೊಬ್ಬ ಮೊದಲಲ್ಲೇ 4-6 ಕಡೆ ಬೆಂಕಿ ಕೊಟ್ಟು ಸುಧಾರಿಸಿಕೊಳ್ಳುತ್ತಿರುವಾಗಲೇ ಹೊಗೆಗೆ ರೊಚ್ಚಿಗೆದ್ದ ಹೆಚ್ಚೇನುಗಳ ದಾಳಿಗೆ ಸಿಲುಕಿಕೊಂಡ. ಲಂಟಾನದ ತೊಡಕಲ್ಲಿ ಓಡಲಾರದ ಅವನಿಗೆ ಹೆಚ್ಚೇನುಗಳು ಮನಃತೃಪ್ತಿಯಾಗುವವರೆಗೂ ಕಚ್ಚಿ ಅವನು ಪ್ರಜ್ಞಾಹೀನನಾಗಿ ಬೆಂಕಿಗೆ ಸಿಲುಕಿಕೊಂಡ. ನೋಡು, ಜೇನುಕಲ್ಲುಗುಡ್ಡದ ತುದಿ ಚೆನ್ನಾಗಿ ಕಾಣುತ್ತಿದೆ. ಕೆಸರೂರಿನ ಜನ ಈಗಲೂ ಎಲ್ಲ ಅಲ್ಲಿಗೆ ಓಡಿದರೆ ಬೆಂಕಿಯಿಂದ ತಪ್ಪಿಸಿಕೊಳ್ಳಬಹುದು ಎಂದಳು ಜಯಂತಿ. ನಮಗೆ ಕಾಣದೆ, ಅವರಿಗೆ ಕಾಣದೆ ಈ ಹೊಗೆಯಲ್ಲಿ ಎಂದ ರಫಿ.